ಆಟ ಆಡ್ಬೇಕು. ಆಟ ಆಡಿದ್ರೆ ಶಕ್ತಿ ಬರ್ತದೆ, ಬೋನ್ಸ್ಗಳು ಗಟ್ಟಿ ಆಗ್ತವೆ, ಮೂಳೆಗಳು ಎತ್ತರ ಬೆಳಿತೀರ ಆಟ ಆಡಿದ್ರೆ. ಎಲ್ಲ ಥರ ಆಟ ಆಡ್ಬೇಕು, ಎಲ್ಲ ಥರ. ಒಂದೇ ಆಟ ಆಡ್ಬೇಕಂತೇನಿಲ್ಲ. ಬೆಸ್ಟ್ ಆಟ ಫುಟ್ಬಾಲ್ ಈಸ್ ದ ಬೆಸ್ಟ್ ಗೇಮ್. ಎಲ್ಲ ರೀತಿ ವ್ಯಾಯಾಮ ಆಗ್ತದೆ ಫುಟ್ಬಾಲ್. ಮತ್ತು ಕ್ರಿಕೆಟ್ನ ರೆಕಮೆಂಡ್ ಮಾಡಲ್ಲ. ಇವನ್ ಕ್ರಿಕೆಟ್ ಆಡ್ತಾರಲ್ಲ ಅವರು ಸಹ ಸ್ವಲ್ಪ ವ್ಯಾಯಾಮಕ್ಕೆ ಫುಟ್ಬಾಲ್ ಆಡ್ತಾರೆ, ವಾರ್ಮಪ್ ಎಕ್ಸಸೈಸ್ಗೆಲ್ಲ. ಆಯ್ತರ? ಸೊ ಮಕ್ಕಳೇ, ಸಂಖ್ಯೆಗಳಿಗೆ ಬಂದಿದ್ವಿ, ನೆನಪಿದೆ? ಬೆಳಗ್ಗೆ ನಾವೇನು ಮಾಡಿದ್ವಿ ಸಂಖ್ಯೆಗಳಲ್ಲಿ? ಸ್ವಾಭಾವಿಕ ಸಂಖ್ಯೆ ಯಾವುದು? ಎಣಿಕೆ ಸಂಖ್ಯೆಗಳು. ಅದಕ್ಕೊಂದು 0 ಸೇರಿಸ್ಬಿಟ್ರೆ ಅದೇನಾಗುತ್ತೆ? ತದನಂತರ ಸಮಸಂಖ್ಯೆ, ಬೆಸ ಸಂಖ್ಯೆ ಗೊತ್ತಿದೆ. ಸಮಸಂಖ್ಯೆ ಅಂದರೆ ಬಿಡಿ ಸ್ಥಾನದಲ್ಲಿ 2, 4, 6, 8, 0 ಇರಬೇಕು. ಬಿಡಿ ಸ್ಥಾನದಲ್ಲಿ 2, 4, 6, 8, 0 ಇರಬೇಕು. ಆ ಬೆಸ ಸಂಖ್ಯೆ ಆಗಬೇಕಂದ್ರೆ 1, 3, 5, 7, 9. 1, 3, 5, 7, 9 ಇದು ಬಿಡಿ ಸ್ಥಾನದಲ್ಲಿ ಬಂತಂದರೆ ನಾವು ಅದನ್ನು ಏನಂತೀವಿ? ಬೆಸ ಸಂಖ್ಯೆ ಕರಿತೀವಿ. ತದನಂತರ ವರ್ಗ ಸಂಖ್ಯೆ, ಘನ ಸಂಖ್ಯೆ ನೆನ್ನೆ ನೋಡಿದ್ವಿ. ವರ್ಗಮೂಲ ಮತ್ತು ಘನಮೂಲ ಅವು ಬರ್ತದೆ. ಅದನ್ನೇ ಮತ್ತೆ ಬೇರೆ ಒಂದು ದಿನ ನಾನು ಚರ್ಚೆ ಮಾಡ್ತೀನಿ ಸುದೀರ್ಘವಾಗಿ. ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆ ನೋಡಬೇಕು ಅಂತ ಹೋದಾಗ ನಮಗೆ ಬಾಧ್ಯತೆ ನಿಯಮಗಳ ಅನಿವಾರ್ಯತೆ ಬಂದಿತ್ತು. ಹೌದು ತಾನೆ? ಬಾಧ್ಯತೆ ನಿಯಮಗಳು 2, 4, 8 ನೋಡಿದ್ವಿ. 6 ಎಲ್ಲೋಗಿದ್ದಾರೆ? ಜಗಳ ಗಂಟೆ. 2ರಿಂದ ಹೋಗ್ಬೇಕಂದ್ರೆ ಬಿಡಿ ಸ್ಥಾನ, 4ರಿಂದ ಹೋಗ್ಬೇಕಂದ್ರೆ ಬಿಡಿ ಮತ್ತು 10ರ ಸ್ಥಾನ, 8ರಿಂದ ಹೋಗ್ಬೇಕಂದ್ರೆ ಬಿಡಿ 10 ಮತ್ತು 100ರ ಸ್ಥಾನ. ನೆನಪಿದೆ? ರೈಟ್? ಏನು ನೆನಪಿದೆ? ಈ ಅಂಕೆಗಳು ಆಯಾ ಮಗ್ಗಿಯಿಂದ ಹೋಗಬೇಕು, ಇಲ್ಲ ಅದರ ಗುಣಕ ಆಗಿರಬೇಕು, ಆ ಸಂಖ್ಯೆ ಗುಣಕ ಆಗಿರ್ಬೇಕು. ಅವಾಗ ಏನಾಗ್ತದೆ? ಸಂಪೂರ್ಣ ಸಂಖ್ಯೆ ಆಯಾ ಸಂಖ್ಯೆಗಳಿಂದ ಬಾಧ್ಯತೆಯನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. 3, 9 ಏನಂತ ಹೇಳಿದ್ವಿ? ಸಂಖ್ಯೆಯ ಅಂಕಿಗಳ ಮೊತ್ತ ಅದರ 3ರ ಗುಣಕ ಆಗಿರಬೇಕು, ಇಲ್ಲ 9ರ ಗುಣಕ ಆಗಿರಬೇಕು. ಅವಾಗ ಏನಂತೀವಿ? ಆ ಸಂಪೂರ್ಣ ಸಂಖ್ಯೆ 3 ಮತ್ತು 9ರಿಂದ ಬಾಧ್ಯತೆಯನ್ನು ಹೊಂದಿದೆ ಅಂತ ಹೇಳ್ತಿದ್ವಿ. 6ರ ಬಾಧ್ಯತೆ ನಿಯಮ ಏನಿತ್ತು ಮಕ್ಕಳೇ? 2ನೇ ಮಗ್ಗಿಂದನೂ ಹೋಗಬೇಕು, 3 ಮಗ್ಗಿಂದನೂ ಹೋಗಬೇಕು. ಯಾವಾಗ ಎರಡೂ ಸಂಖ್ಯೆಗಳಿಂದ ಬಾಧ್ಯತೆಯನ್ನು ಹೊಂದಿರುತ್ತೋ ಅವಾಗ 6ರಿಂದನೂ ಸಹ ಅದು ಬಾಧ್ಯತೆಯನ್ನು ಹೊಂದಿದೆ ಅಂತ ನಾವು ಹೇಳ್ಬೋದಿತ್ತು. 5 ಮತ್ತು 10 ಹೇಳಿದ್ವಿ ನಾವು. 5ರ ಮಗ್ಗಿಯಲ್ಲಿ ಬಾಧ್ಯತೆಯನ್ನು ಹೊಂದಿರಬೇಕು ಅಂದರೆ, 5ರ ಬಾಧ್ಯತೆಯನ್ನು ಹೊಂದಿರಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. 10ರ ಬಾಧ್ಯತೆಯನ್ನು ಹೊಂದಿರಬೇಕಂದ್ರೆ ಕಂಪಲ್ಸರಿ ಒಂದು ಬಿಡಿ ಸ್ಥಾನದಲ್ಲಿ 0 ಇರಲೇಬೇಕು. ತದನಂತರ 11ರ ಬಾಧ್ಯತೆ ನಿಯಮ ಹೇಳಿದ್ವಿ. ಒಂದು ಬಿಟ್ಟು ಒಂದು ಸಂಖ್ಯೆ ತಗೋಬೇಕು, ಕೂಡಬೇಕು, ಅವನ್ನ ಕಳಿಬೇಕು. ಕಳೆದಾಗ 0 ಬರಬೇಕು ಅಥವಾ 11ರ ಗುಣಕವಾಗಿರಬೇಕು. ಅವಾಗ ಏನಂತೀವಿ? ಅದು 11ರ ಬಾಧ್ಯತೆನ ಹೊಂದಿದೆ ಅಂತ ಹೇಳಿದ್ವಿ. 7ರ ಬಾಧ್ಯತೆನ ಡೈರೆಕ್ಟ್ ಮಾಡ್ಬೇಕಂತ ಹೇಳಿದ್ವಿ. ಅದಕ್ಕೂ ಬಾಧ್ಯತೆ ನಿಯಮ ಇದೆ. ಅದನ್ನು ನೋಡೋಬೋದು, ನಾವು ನೇರವಾಗಿ ಭಾಗಾಕಾರ ಮಾಡಿ ಬಿಡ್ಬೋದು. ಸರಿನಾ? ಬೆಸ್ಟ್ ಆಗುತ್ತೆ. ಆಯಿತಾ? ಭಾಗಾಕಾರ ಸರಳ ವಿಧಾನದಲ್ಲಿ ಮಾಡೋದು ಕಲ್ತಿದ್ವಿ ನಾವು. ನೆನಪಿತ್ತಲ್ವ? ನೇರ ಕಡ್ತಾ ಹೊಡಿಯೋದು 12ರಿಂದ ಮಾಡಿದ್ವಿ. ಕರೆಕ್ಟಾ? ಬೆಳಗ್ಗೆ ಮುಗಿಸಿದ್ವಲ್ವ 12 ಮಕ್ಕಳೇ? ನೆನಪಿದೆ ಅಲ್ವಾ? ಬರೀ 12 ಅಷ್ಟೇ ಅಲ್ಲ, ಬಾಧ್ಯತೆ ನಿಯಮಗಳನ್ನು ಬಳಸ್ಕೊಂಡು ನಾವು ಮಾಡೋದು ಕಲ್ತಿದ್ವಿ. ಕರೆಕ್ಟಾ? ಬೆಳಿಗ್ಗೆ ಇಲ್ಲಿವರೆಗೂ ಬಂದಿದ್ವಿ. ಮುಂದೆ ಮಾಡೋಣ. 13ಅನ್ನು ಬೇರೆ ಮಗ್ಗಿಯಲ್ಲಿ ಮಾಡೋಕ್ಕಾಗುತ್ತಾ ಮಕ್ಕಳೇ? ಬೇರೆ ಮಗ್ಗಿಯಲ್ಲಿ ಕಡ್ತಾ ಹೊಡೆಯಕ್ಕೆ ಬರುತ್ತಾ? ಯಾಕೆ ಬರಲ್ಲ? ವೆರಿ ಗುಡ್ ಮಕ್ಕಳೇ, ಅದು ಅವಿಭಾಜ್ಯ ಸಂಖ್ಯೆ. ಭಾಗಾಕಾರ ಮಾಡೋಕ್ಕೆ ಆಗೋದಿಲ್ಲ ಅದನ್ನು, ಯಾಕಂದರೆ ಅದು ಅವಿಭಾಜ್ಯ ಸಂಖ್ಯೆ. ಅದು ಬಂದರೆ ಯಾವ 2 ಮಗ್ಗಿಯಲ್ಲಿ ಬರುತ್ತೆ? 13 ಮಗ್ಗಿಯಲ್ಲಿ ಬರುತ್ತೆ, 1 ಮಗ್ಗಿಯಲ್ಲಿ ಬರುತ್ತೆ. ಬಂದರೆ 13 ಮಗ್ಗಿಯಲ್ಲಿ ಬರುತ್ತೆ, ಇಲ್ಲ 1 ಮಗ್ಗಿಯಲ್ಲಿ ಬರುತ್ತೆ. 1 13 13, 13 13. 2 ಮಿಷಿನ್ ಹಾಕೊಂಡಿದ್ದೀರಾ? ಈ ಕಡೆ ಹಾಕೊಂಡಿದ್ದೀರಾ? ಕೇಳಿಸುತ್ತಲ್ವ ಹೇಳೋದು? ಗುಡ್, ವೆರಿ ಗುಡ್. ಸೊ 13 ಯಾವ ಮಗ್ಗಿಯಲ್ಲಿ ಬರುತ್ತೆ? 1 ಮಗ್ಗಿಯಲ್ಲೂ ಬರುತ್ತೆ, ಇಲ್ಲ 13 ಮಗ್ಗಿಯಲ್ಲಿ ಬರುತ್ತೆ. ಇಲ್ಲ ಪಂಡಿತಾರಾಧ್ಯ ನಾವು ಸ್ಕೇಲ್ನ ಬಾಯಲ್ಲಿ ಇಟ್ಕೊಂಡು ಹೇಳ್ಬೋದು. ಹೌದಾ? ರೈಟ್, ವೆರಿ ಗುಡ್ ಪಂಡಿತಾರಾಧ್ಯ. ರೈಟ್. ಸೊ 13 ಮಗ್ಗಿಂದ ಮಾಡೋಣ. 13 13, 13 104, ಶೇಷ 11, ಮತ್ತೆ 13 104, ಶೇಷ 11, 13 9 117. ಕ್ಲಿಯರ್? 889 ಶೇಷ ಅಲ್ಲಪ್ಪ, ಇದು ಭಾಗಲಬ್ಧ. ರೈಟ್, ಭಾಗಲಬ್ಧ. 13 ಮಗ್ಗಿ ಬಂತಂದರೆ ಭಾಳ ಸುಲಭ. ಮುಂದಿನ ಪ್ರಶ್ನೆ ತೊಗೊತೀರಿ ಎಲ್ಲರೂ? ಆನ್ಲೈನಲ್ಲಿ ಮಕ್ಕಳೇ ನೀವು ಯಾರು ಮಾಡ್ತಿದ್ದೀರಿ? ಖಾಲಿ ಕೂರಬೇಡಿ, ನಿಮ್ಮ ಸಮಯ ತೊಗೊಂಡು ನೀವು ಮಾಡಿ. ಸ್ವಲ್ಪ ಜಲ್ದಿ ಆಯ್ತು ಅಂದರೆ ವೀಡಿಯೋ ಪಾಸ್ ಮಾಡಿಬಿಟ್ಟು ಸ್ವಂತ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈ ಕೌಶಲ್ಯ ಭಾಳ ಮುಖ್ಯ. ಭಾಳ ಜನ ಕೇಳ್ತಾ ಇದ್ದಾರೆ, ನನ್ನನ್ನು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ಇದೆಲ್ಲ ನವೋದಯದಲ್ಲಿ ಬರುತ್ತಾ? ನಾವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆನೆಲ್ಲ ತೆಗೆದು ನೋಡಿದ್ದೀವಿ, ಇದೆಲ್ಲ ನವೋದಯ ಪರೀಕ್ಷೆಯಲ್ಲಿ ಬಂದೇ ಇಲ್ಲಲ್ಲ, ನೀವು ಇದನ್ನೆಲ್ಲ ಯಾಕೆ ಹೇಳ್ಕೊಡ್ತಿದ್ದೀರಾ?
ಈ ಪ್ರಶ್ನೆಗಳು ಬರೋದಿಲ್ಲಪ್ಪ, ನವೋದಯ ಎಕ್ಸಾಮಿಗೆ ಬರೋದಿಲ್ಲ ನಿಸಾರ್. ಬಟ್ ಈ ಕೌಶಲ್ಯ ನಿಮಗೆ ಗೊತ್ತಿರಬೇಕು, ಇದು ಹೇಗೆ ಕಡ್ತಾ ಹೊಡೆಯೋದು ನಿಮ್ಗೆ ಗೊತ್ತಾಗಿರಬೇಕು. ಆ ಪ್ರಾಕ್ಟೀಸ್ಗಾಗಿ ನಾವು ಈ ಕ್ಲಾಸ್ ಮಾಡ್ತಿರೋದು, ಆಯಿತಾ? ಸೊ ಮಾಡ್ತೀರಾ ಎಲ್ಲರೂ? ಆನ್ಲೈನಲ್ಲಿದ್ದೀರಲ್ಲ, ನೀವು ಸಹ ಮಾಡಿ ಮಕ್ಕಳೇ. ಫಸ್ಟ್ ಆನ್ಸರ್ ಹದಿಮೂರು ಒಂದಲೇ 13, 13 ಮೂರಲೇ 39, ಶೇಷ 12. ಕರೆಕ್ಟ್ರಾ? ಎಸ್ ಆರ್ ನೋ? 13 9ಲೇ 117, ಶೇಷ 11. ಕರೆಕ್ಟಾ? ನಾನು ಸ್ವಲ್ಪ ಫಾಸ್ಟ್ ಮಾಡ್ತಾಯಿದ್ದೀನಿ. 13 9ಲೇ 117. ಕ್ಲಿಯರ್? ನಿಧಾನ ಆದರೂ ಪರವಾಗಿಲ್ಲ, ಮಾಡಿರಿ ಮಕ್ಕಳೇ. 399 ಸರಿಯಾದ ಉತ್ತರ. 313 ಬರುತ್ತಾ? ಚೆಕ್ ಮಾಡೋಣ. 13 ಒಂದಲೇ 13, 13 ಮೂರಲೇ 39, ಶೇಷ 1. 13 ಒಂದಲೇ 13, ಶೇಷ 3, 13 ಮೂರಲೇ 39. ಕ್ಲಿಯರ್? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಹದಿಮೂರು ಒಂದಲೇ 13 ರೀ ಹನುಮಂತು. ಹಾಂ, 13 8ಲೇ 104, ಶೇಷ 11. ಈಗ 13 9ಲೇ 117, ಶೇಷ 1. 13 ಒಂದಲೇ 13, 891. ಬಾಲಾಜಿ ಬಂದಿದೆಯಾ? ಮುಂದಿನ ಪ್ರಶ್ನೆ 90. ನೋಡ್ರಿ, ಯಾರೋ ಒಬ್ರು 98 ಅಂತ ಅಂದರು, ಅಂದರೆ ನೀವು 0 ಬಿಟ್ಟಿದ್ದೀರಾ. ಹಾಂ, ನೋಡ್ರಿ ಏನಾಗ್ತದೆ. 13 9ಲೇ 117, ಶೇಷ 1. ಒಂದಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ವಿ, ಅದು ಸಾಕಾಗಲ್ಲ. ಇನ್ನೊಂದಂಕೆ ಹೊಸ ಅಂತಿದ್ದೀರಲ್ವಾ? ಒಂದಂಕೆ ಹೊಸ ಅಂತಿದ್ರೆ 0 ಕಟ್ಟಬೇಕು. 13 8ಲೇ 108, ಅಲ್ಲ 104, 104 ಅಂತರ. ಗುಡ್. ಮುಗಿಸ್ಬಿಡೋಣ್ರಪ್ಪ ಇವತ್ತೇ ಇದನ್ನು, ಈ ಲೆಕ್ಕಗಳಿಂದಲೇ ಇವತ್ತೇ ಮುಗಿಸ್ಬಿಡೋಣ. ನಾಳೆಗೆ ಮತ್ತು ಹೊಸ ಭಾಗಕ್ಕೆ ಹೋಗ್ಬೋದು ನಾವು. ಬಂತರ? ಏನು ಬಂದಿದೆ ಮಕ್ಕಳೇ ನಿಮಗೆ ಉತ್ತರ? ನೀವೇ ಹೇಳಬೇಕು. ಇನ್ನೂ ಬರಲಿಲ್ವಾ? 13 ಒಂದಲೇ 13, 13 5ಲೇ 65, ಶೇಷ 12. ಕರೆಕ್ಟ್ರಾ? 13 9ಲೇ 117, ಶೇಷ 5. 13 4ಲೇ 52, ಶೇಷ 3. 13 3ಲೇ 39, 5943. ಸ್ನೇಹ, ನೀನು ಬಂದಿದೆಯಮ್ಮ? ಕರೆಕ್ಟ್. ಬಾಯಲ್ಲಿ ಪೆನ್ ಇಡಬಾರ್ದಪ್ಪ ನಿಸಾರ ಮತ್ತು. 13 6ಲೇ 78, 77 ಅಲ್ಲ, ಹೌದಲ್ವಾ? 78 ಅಲ್ಲನಪ್ಪ. ಮಿಸ್, ಬಾಯಲ್ಲಿ ಪೆನ್ ಇಡಬಾರ್ದಪ್ಪ ಚಂದ್ರು. ಏನಪ್ಪ? ಏನಮ್ಮ? 324. 13 ಒಂದಲೇ 13, 13 ಮೂರಲೇ 39, ಶೇಷ 3. 13 2 26, ಶೇಷ 5. 13 4ಲೇ 52. ಖತಮ್. 324 ಸರಿಯಾದ ಉತ್ತರ. ರೈಟ್, 324 ಸರಿಯಾದ ಉತ್ತರ. ಬೈ ರವಿ, ನೆಕ್ಸ್ಟ್ ಕ್ವೆಶ್ಚನಿಗೆ ಹೋಗ್ಬೋದ್ರಾ?
600 ಅಷ್ಟೇನಾ? ಹಾಂ, ಸೊನ್ನೆ ಬಿಟ್ಟಿದ್ದೀರಾ ನೀವು ಸಹ. 13 ಅಂದಲೇ 13 ಚಂದನ್, 13 6 78 ಶೇಷ 1. ಕರೆಕ್ಟ್ ಕಂದ. ಸೊ 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ರೆ ಸೊನ್ನೆ ಕಟ್ಟಬೇಕು. ರವಿ ಸೊನ್ನೆ ಕಟ್ಟಬೇಕಪ್ಪ. 124 ಆಯಿತು, 13 9 117, ಶೇಷ 7, ಮತ್ತೊಮ್ಮೆ 13 6 78. ಸೊ 6096 ಸರಿಯಾದ ಉತ್ತರ, ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. ಭಾಗ ಆಗೋದಿಲ್ಲ, ಶೇಷ ಉಳಿಯತ್ರ, ನಿಶೇಷ ಭಾಗಕರ ಆಗ್ತಿಲ್ವಾ? ಆಗಲ್ಲ ಅಂತದಾರೆ. 13 1 13, 13 2 26, ಶೇಷ 12, 13 9 117, ಶೇಷ 10, 13 8 104, ಸೊನ್ನೆಗೆ 0. ಅಯ್ಯೋ, ಯಾರು ತಪ್ಪು ಮಾಡಿದ್ದಾರೆ ನೋಡ್ರಿ. ಸ್ನೇಹ ಭಾಗಕರ ಆಯ್ತಲ್ರಿ? ಗೊತ್ತಾಗ್ಲಿಲ್ರಿ? 13 1 13 ಸರಿರಾ? 13 2 26, ಶೇಷ 12. ಎಷ್ಟಾತ್ರಿ ಇದು? 127 ಆಯಿತಾ? 13 9 117, 127ರಲ್ಲಿ 117 ಕಳೆದ್ರೆ 10, ಶೇಷ 10, ಶೇಷ 10 ಉಳಿತ್ರಿ. ಎಷ್ಟಾತ್ರಿ ಇದು? 13 ಎಷ್ಟಲೇ? 104, ಸೊನ್ನೆಗೆ 0. ಎಲ್ಲ ತಪ್ಪಾಗಿದೆ ನೋಡಿ. ಒಂದೆರಡು ತಪ್ಪಾಗ್ತದೆ, ಏನೂ ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ತಪ್ಪಾಗ್ತದೆ. ಸ್ವಲ್ಪ ಸರಿ ಮಾಡ್ಕೊಂಬಿಡಿ, ಎಲ್ಲಿ ತಪ್ಪಾಯ್ತು ಅಂತ ನೋಡ್ಕೊಂಡು ಸರಿ ಮಾಡ್ಕೊಂಬಿಡಿ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲೋ. ಯಾವ ಮಗ್ಗಿಗೆ ಬಂದ್ವಿ? ಬರುತ್ತರ 14 ಮಗ್ಗಿ? ಚಾಲೋ ಶುರು ಕರೋ. ಆದರೆ ಒಂದು ನಿಮಿಷ ಬರೆಯೋ ಮುನ್ನ ಆನ್ಸರ್ ಹೇಳೋ ಮುನ್ನ ಹಲೋ, ನಿಮ್ಮ ಗಮನ ಎಲ್ಲಿರಲಿ. ಇದೇ ಪ್ರಶ್ನೆ ಇಲ್ಲಿ ಮಾತ್ರ 2 ಸರಿ ಕೊಟ್ಟಿದ್ದೀನಿ, 13 ಕೊಟ್ಟಿದ್ದಿಲ್ಲ. ಭಾಜ್ಯ ಸಂಖ್ಯೆ ಅದು ಮಾಕು. ಯಾಕೆ? 14 ಬೇರೆ ಮಗ್ಗಿಯಲ್ಲೂ ಬರುತ್ತೆ, ಹೌದಾ? ಹಾಗಾಗಿ 2 ಸರಿ ಮಾಡ್ಬೋದು. ನೇರವಾಗಿ 14ರಿಂದನೂ ಮಾಡಿರಿ, ಬೇರೆ ಸಂಖ್ಯೆಯಿಂದನೂ ಮಾಡೋಣ. ನೋಡ್ತೀರಾ? ನಾನೇ ಮಾಡ್ತೀನಿ ನೋಡಿರಿ. 14 1 14, 14 7 98, 14 7 98, 108ರಲ್ಲಿ 98 ಹೋದರೆ ಶೇಷ 10. ಕರೆಕ್ಟಾ? ಮತ್ತೊಮ್ಮೆ 14 7 98, 103ರಲ್ಲಿ 98 ಹೋದರೆ ಶೇಷ 5, 14 4 56. ಏನು ಬರುತ್ತೆ ಉತ್ತರ? 774 ಬರುತ್ತೆ ಉತ್ತರ. 774 ಬರುತ್ತೆ. ಇಲ್ಲಿ ನೀವು ಹೇಳ್ರಿ, ಇದು 2ರ ಬಾಧ್ಯತೆನ ಹೊಂದಿದೆ, ಇದು 2ರ ಬಾಧ್ಯತೆನ ಹೊಂದಿದೆ. 2ರಿಂದ ಮಾಡೋಣ, ರೆಡಿ ಇದ್ದೀರಾ? 2 7 14, 2 5 10, 2 4 8, 2 1 2, ಶೇಷ 1, 2 8 16. ಕ್ಲಿಯರ್? ಮುಗೀತಲ್ವಾ? 7 ಇದೆ. 7 1 7, ಕರೆಕ್ಟ್ ಸಿಂಚನ. 7 7 49, ಶೇಷ 5. ವೆರಿ ಗುಡ್, 5 ಉಳಿತು. 51 ಆಯ್ತು ಮಕ್ಕಳೇ. 7 7 ಮತ್ತೊಮ್ಮೆ 49, ಶೇಷ 51ರಲ್ಲಿ 49 ಕಳೆದ್ರೆ 49 ಆದಮೇಲೆ 50, 51, 2 ಶೇಷ 2. 7 4 28, 14 2 ಅಲ್ರಿ, 7 4 28. ಯಾವಾಗ ಬರ್ತದೆ 7ರ ಬಗ್ಗೆ? ಈಗ ನೀವು 14ರಿಂದ ಯೋಚನೆ ಮಾಡಿದ್ದೀರಾ, 7 4 ತಾನೇ 28. ನಾವು ಮಾಡ್ತಿರೋದು 7ರಿಂದ. ಈಗ ಸೆಕೆಂಡ್ ಸ್ಟೆಪ್ ಮತ್ತೊಂದು ಸರಿ ಮಾಡ್ಬೇಕ್ರಾ? ಚಲೋ ನೋಡಿ, ನಾನು ಹೇಳಿದೆ ಉತ್ತರ ಅದೇ ಬರುತ್ತಪ್ಪ, ಬೇಜಾರಾಗ್ಬಿಡ್ರಿ. 2ರಿಂದ ಮಾಡ್ಬೋದು ಇದನ್ನು. ಮೇಲ್ಗಡೆ ಇರೋ ಸಂಖ್ಯೆ ಸರಿ ಸಂಖ್ಯೆ, ಅಂಶದಲ್ಲಿರುವ ಸಂಖ್ಯೆ ಸರಿ ಸಂಖ್ಯೆ, ಚಡ್ಡಿ ಅಲ್ಲ, ಛೇದದಲ್ಲಿರುವ ಸಂಖ್ಯೆ ಸರಿ ಸಂಖ್ಯೆ. ರೈಟ್. ಸೊ ಸರಿ ಸಂಖ್ಯೆಗಳು 2ರಿಂದ ನಿಶ್ಚೇಷವಾಗಿ ಭಾಗಕರ ಆಗ್ತವಿಲ್ಲ. ಸೊ 2ರಿಂದ ಮಾಡೋಣ. 2 7 14, ಕ್ಲಿಯರ್? ಇದೇನಾಗ್ತದ? 2 5 10, 2 4 8, 3 2 1 2, ಶೇಷ 1. ಹಲೇಶ್ 2 1 2, ಶೇಷ 1, 16 ಉಳಿತು. 2 8 16. ಕ್ಲಿಯರ್ ಹಲೇಶ್? ಈಗ 7 ಇದೆ, 7ರಿಂದ ಭಾಗಕರ ಮಾಡ್ಬೇಕು ನಾವು. 14 ಅಲ್ಲ 7 ಇದೆ ಇಲ್ಲಿ. 7 1 7, 7 7 49, 54ರಲ್ಲಿ 49 ಅಂದರೆ 49 50, 51, 52, 53, 54, ಶೇಷ 5. ಶೇಷ 5 ಉಳಿತು. ಈಗೇನು ಮತ್ತೆ 51, ಮತ್ತೆ 7 7 49,
49 ಮೇಲೆ 50 51 ಶೇಷ 2. 7 ಎಷ್ಟಲೆ 28, 7 4 28. ಕ್ಲಿಯರ್ ಬಂತಲ್ವಾ? ಸಿಂಪಲ್. ಇದೇ ಥರ ಮಾಡಿ ಮತ್ತೊಂದು ಬಾಧ್ಯತೆ ನಿಯಮವನ್ನು ಸಹ ಬಳಸಿ ಮಾಡ್ಬೋದು. ಇಲ್ಲಿ 14ರ ಮಗ್ಗಿ ನಮಗೆ ಬರ್ತಿರೋ ಕಾರಣಕ್ಕೆ, 14ರ ಮಗ್ಗಿ ಮೇಲೆ ನಮಗೆ ಕಮಾಂಡ್ ಇರೋ ಕಾರಣಕ್ಕೆ ಬಾಧ್ಯತೆ ನಿಯಮ ಅಷ್ಟೇನು ಪ್ರಯೋಜನಕಾರಿ ಆಗಲ್ಲ. ಬಟ್ ಮುಂಬರುವ ಲೆಕ್ಕಗಳಲ್ಲಿ ಬಾಧ್ಯತೆ ನಿಯಮ ಬಹಳ ಬಹಳ ಪ್ರಯೋಜನಕಾರಿ ಆಗಲಿದೆ. ಅದಕ್ಕೆ ಇಲ್ಲಿಂದಲೇ ನಾವು ಪ್ರಾಕ್ಟೀಸ್ ಶುರು ಮಾಡ್ಬೋದು ಮಕ್ಕಳೇ. 14 ಒಂದಲೇ 14, ಯಾವ್ದು 14 ಎಷ್ಟಲೆ 14 ಎಂಟ್ಲೆ 14 ಏಳಲೆ 98, ಶೇಷ 11. 14 ಎಂಟ್ಲೆ 112, ಶೇಷ 7. 14 5 70. ಫಾಸ್ಟ್ ಆಯಿತಾ? ಫಾಸ್ಟ್ ಆಯಿತಾ? ಮಾಡ್ತೀನಿ ನೋಡಿರಿ ಮತ್ತೊಂದು ಸರಿ. 14 ಒಂದಲೇ 14, 109 ಇದೆ. 14 ಏಳಲೆ 98, 109ರಲ್ಲಿ 98 ಹೋದರೆ, 109ರಲ್ಲಿ 98 ಹೋದರೆ ಶೇಷ 11. ವೆರಿ ಗುಡ್. 119 ಆಯಿತು. 14 ಎಂಟ್ಲೆ 112, 14 ಎಂಟ್ಲೆ 112, 119ರಲ್ಲಿ 112ನ ಕಳೆದ್ರೆ 13, 14, 15, 16, 17, 18, 19. ಸೊ ಎಷ್ಟು ಉಳಿಯುತ್ತೆ? 7 ಉಳಿಯುತ್ತೆ. ಕರೆಕ್ಟಾ? 70 ಆಯ್ತು. ಈಗ 14 5 70, 785. ಸರಿಯಾದ ಉತ್ತರ ಮಕ್ಕಳಲ್ಲಿ ಮೇಲೆ 0 ಇದೆ. 0 ಇದೆ ಅಂದರೆ ಯಾವ ಮಗ್ಗಿಲಿ ಹೋಗುತ್ತೆ? 10 ಮಗ್ಗಿಲಿ ಹೋಗುತ್ತೆ. ಕೆಳಗಡೆನೂ ಇದೆಯಾ 0? ಅಂಶನ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವೋ ಛೇದನು ಸಹ ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಅಥವಾ ಎಲ್ಲಪ್ಪ ಛೇದನ ಯಾವ ಸಂಖ್ಯೆಯಿಂದ ನಾವು ಭಾಗಾಕಾರ ಮಾಡ್ತೀವೋ ಅಂಶವನ್ನು ಸಹ ನಾವು ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ಕ್ಲಿಯರ್? ಹಾಂ ನೋಡಿ ಏನಾಗ್ತದೆ ಈಗ 2ರ ಮಗ್ಗಿಂದ ಹೋಗ್ತದೆ. ಹಾಂ 2 7 14, 2 5 10, 2 4 8, ಶೇಷ 1, 2 9 18, ಶೇಷ 1, 2 5 10. ಕ್ಲಿಯರ್? ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ತೇಜಸ್ ಇದೇನಾಗ್ತದೆ? 7 1 7, 7 49, ಶೇಷ 5. 7 8 56, 59ರಲ್ಲಿ 56 ಕಳೆದ್ರೆ ಶೇಷ 3. 7 5 35. ಸೇಮ್ ಆನ್ಸರ್ ಬಂದಿದೆಯಾ ಇಲ್ವಾ ಹೇಳ್ರಿ? ಸೇಮ್ ಆನ್ಸರ್. 2 ಪದ್ಧತಿಯಲ್ಲಿ ಮಾಡ್ಬೋದು. ಬಾಧ್ಯತೆಯ ನಿಯಮಗಳನ್ನು ಕಲಿತ್ರೆ ಇದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ನೋಡಿರಿ. ದೊಡ್ಡ ಮಗ್ಗಿಗಳು ಬಂದರೆ ನಾವು 2ರ ಮಗ್ಗಿಂದನೇ ಮಾಡ್ಬೋದು. 10ರ ಮಗ್ಗಿ ಒಳಗಿಂದನೇ ಮಾಡ್ಬೋದು ನಾವು ಬೇಕಾದ್ರೆ ಮನ್ಸು ಮಾಡಿದ್ರೆ. ಸೊ ಬಾಧ್ಯತೆಯ ನಿಯಮಗಳಲ್ಲಿ ಇದು ಒಂದು ಲಾಭ ಇದೆ. ಸೊ ಆಕಳಿಸ್ತಿರುವ ಸುಭಾಷ್ ಲೆಕ್ಕ ಮಾಡ್ತಿದ್ಯಪ್ಪ ಇಲ್ಲ ನಿದ್ದೆ ಮಾಡ್ತಿದ್ಯಾ? ಸ್ನ್ಯಾಕ್ಸ್ ಆಗಿದೆಯಾ ಎಲ್ಲರದು? ಗುಡ್. ಒಂಬೈನೂರ 988. ಚೆಕ್ ಮಾಡೋಣ್ರ. 14 1 14 ಇದೇನೋ ಹೋಯ್ತು. 14 9 126, ಶೇಷ 12. ಕರೆಕ್ಟ್ರಾ? 14 8 112, ಶೇಷ 11. 14 8 ಮತ್ತೆ 112, 988. ನಾನು ಸ್ವಲ್ಪ ಕೂಡೋದು ಕಳೆಯೋದು ಫಾಸ್ಟ್ ಮಾಡ್ತಾಯಿದ್ದೀನಿ. ನಾನು ಕೂಡೋದು ಕಳೆಯೋದು ಫಾಸ್ಟ್ ಮಾಡ್ತಾಯಿದ್ದೇನೆ. ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಬಾಯಲ್ಲಿ ಬೆರಳು ಹಿಡಿದೆ ಪಂಡಿತರಾಧ್ಯ ಬಾಯಲ್ಲಿ ಬೆರಳನ್ನು ಹಿಡದೆ ನಾವೇನು ಮಾಡ್ಬೋದು? ನೋಟ್ಬುಕ್ಕಲ್ಲಿ ಮಾಡ್ಬೋದು. ಒಂದು ಸೈಡಿಗೆ ಕಚ್ಚಾ ಕೆಲಸದಲ್ಲಿ ಮಾಡಿಕೊಟ್ರಿ. ಆದಷ್ಟು ಮಾಡ್ತಾ ಫಾಸ್ಟ್ ಆಗುತ್ತೆ ನಿಮ್ಮದು. ಸರಿನಾ? ನಿಧಾನವಾದರೂ ಪರವಾಗಿಲ್ಲ, ಸ್ವಂತ ಮಾಡಿ ಮಕ್ಕಳೇ. ನಿಧಾನ ಆದರೂ ಪರವಾಗಿಲ್ಲ, ಸ್ವಂತ ಮಾಡೋದು ಕಲಿಬೇಕು ನಾವು. ಇದು 2ರ ಮಗ್ಗಿಂದ ಶುರು ಮಾಡ್ಬೋದು. ಬಾಧ್ಯತೆ ನಿಯಮ 2. ಸರಿ ಸಂಖ್ಯೆ 2ರಿಂದ ಭಾಗಾಕಾರ ಆಗುತ್ತೆ. 2 7, 2 6 12, ಶೇಷ 1. ಜ್ಞಾನೇಶ 2 9 18, ಶೇಷ ಇದೆಯಾ? ಇಲ್ಲ. 2 1 2, ಸಾಗರ್ ಪಟೇಲ್ ಶೇಷ 1 ಉಳಿಯುತ್ತೆ. ಶೇಷ 1 12 ಆಯಿತು. 2 ಎಷ್ಟಲೆ 12, 2 6 12. ಸೊ 6916. ಸರಿಯಾದ ಉತ್ತರ. ಇನ್ನು ಬಾಕಿ ಇದೆ. 7 1 7, 7 9 63, 69ರಲ್ಲಿ 63 ಹೋದರೆ ಶೇಷ 6. ಮತ್ತೊಂದು ಸರಿ 7 8 56, 61ರಲ್ಲಿ 56 ಹೋದರೆ ಶೇಷ 5. ಮತ್ತೊಂದು ಸರಿ 56 ಬಂದಿದೆ. 7 8 56, 988. ಸರಿ ಇದೆ ಉತ್ತರ? ಸರಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗ್ಬೋದಾ ಮಕ್ಕಳೇ? ಓ
ವಾಯ್ ತೇಜಸ್ ಆಗಲಿಲ್ವಾ? ಇನ್ನೊಂದ್ಸರಿ ಮಾಡಬೇಕಾ? ಓಕೆ ತೇಜಸ್. ಸೊ ಎರಡು ಮಗ್ಗಿಂದ ಹೋಗ್ತದೆ ಎರಡು, ಯಾಕೆ? ವೆರಿ ಗುಡ್ ತೇಜಸ್. ಎರಡು ಸಮಸಂಖ್ಯೆ ಅದಾವೆ. 2 7 14, ಮೇಲ್ಗಡೆ ಏನಾಗುತ್ತೆ? 2 6 12, 13 12 ಹೋದರೆ ಶೇಷ 1, 2 9 18, ಶೇಷ ಏನಿಲ್ಲ. 2 1 2, 3 2 ಹೋದರೆ ಶೇಷ 1, ಕರೆಕ್ಟಾ? 12 ಆಯಿತು. 2 6 12, 2 6 12, ಹಾಂ 7 ಇದೆ, ಹೌದು. 7 1 7 ತೇಜಸ್ ತೇಜಸ್ ನೋಡ್ತಿದ್ದೀರಾ? 7 1 7, 7 9 63, 69 63 ಹೋದರೆ ಶೇಷ 6, 7 8 56, 61 56 ಕಳೆದ್ರೆ ತೇಜಸ್ ಶೇಷ 5, 7 8 ಮತ್ತೊಂದು ಸರಿ 56. ಕ್ಲಿಯರ್? 988. ಸರಿ ಆಯ್ತಾ ಮಕ್ಕಳೇ? ಹೂ ಓ 200 ಮಾಡೇ ಬಿಟ್ರಾ? ಓಹೋ ಹೋ ಭಾರಿ ಫಾಸ್ಟ್ ಅದಿರಿ. 14 1 14, 14 2 28, ಶೇಷ 2, ಹಾಂ 23, 14 1 14, 23 14 ಹೋದರೆ 9. ವೆರಿ ಗುಡ್ 9. 14 7 98. ಫ್ಯಾಂಟಾಸ್ಟಿಕ್. ಸರಿಯಾದ ಉತ್ತರ. ಇಲ್ಲಿ 2ರಿಂದ ಶುರು ಮಾಡ್ಬೋದು ಮಕ್ಕಳೇ. ವಿನಯ್ ಪಾಟೀಲ, ಬೋರ್ ಆಗಿಬಿಟ್ಟೆ. ಓಕೆ, ಮುಂದೋಗೋಣ ಮಕ್ಕಳೇ. ಹಲೇಶ್, ನೆಕ್ಸ್ಟ್ ಹೋಗೋಣ. ಚೆಕ್ ಮಾಡ್ತೀವಿ. 14 1 14, 14 8 112. ಒಂದು ಅಂಕೆ ಸಾಕಾಗಲ್ಲ, 2 ಅಂಕೆ ತಗೊಂಡ್ರೆ 0 ಕಟ್ಟಬೇಕು. 14 3 42. ಸರಿ ಆಯ್ತರಾ? ರೈಟ್, ಗುಡ್, ವೆರಿ ಗುಡ್. ಮುಂದೆ ಹೋಗೋಣ ಮಕ್ಕಳೇ. ಏನಪ್ಪ? ಹಾಂ, ನೋಡೋಣ. 14 1 ಓ 14 ಬೇಡಪ್ಪ, 7 2ರಿಂದ ಅಲ್ವಾ? 2 7 14, 2 5 10, ಶೇಷ 1, 2 6 12, 2 2 4, 2 1 2, 7ರಿಂದ 7 1 7, 7 8 56. ಒಂದು ಅಂಕಿ ಸಾಕಾಗಲ್ಲ, 2 ಅಂಕಿ ತಗೊಂಡ್ರೆ 0, 7 3 21. ಕರೆಕ್ಟ್ ಇದೆ? ಉತ್ತರ ಎಲ್ಲ ಕಡೆ ಸೇಮ್ ಬರ್ತಿದೆ ನೋಡಿ. ಹಂಗೆ ಅನ್ಬೇಡಪ್ಪ ಚಂದನ್. ಹದಿನಾಲ್ಕು 1 14, 14 7 98, ಶೇಷ 10, 14 7 98, ಶೇಷ 9, 14 6 78, ಶೇಷ 78, ಶೇಷ 93 78 ಹೋದ್ರೆ ಎಷ್ಟು? 1 ನಿಮಿಷ. 14 6 84, 94, 93 84 ಹೋದರೆ ಶೇಷ 9, 14 7 98. ಹಾಂ ರೈಟ್. ನಾನು 68 ಅಂದ್ಬಿಟ್ಟೆ, ಅಲ್ಲಿ 78 ಅಂತಂದೆ, ತಪ್ಪಾಗಿದ್ದಲ್ಲೇ. ಓಹ್ 2 7 2 5 10, 2 4 8, 2 3 6, 2 6 12, 2 9 18. ಕ್ಲಿಯರ್ ಮಕ್ಕಳೇ? ಸರಿ ಇದೆಯಾ? 7ರಿಂದ 7 1 7,
ಏಳನೇ 49 ಶೇಷ 5, 7 49 ಶೇಷ 4, ವೆರಿ ಗುಡ್. 7 42 ವೆರಿ ಗುಡ್. 7 ಸೇಮ್ ಮಂತ್ರ, ಮ್ಯಾಚಿಂಗ್ ಫ್ಯಾಂಟಾಸ್ಟಿಕ್. ಏನಾಗುತ್ತಪ್ಪ, ಏನಂದಪ್ಪ ನಿಸರ್, ಏನಂದ್ರಿ? ಏನಪ್ಪ ಸರಿಯಾಗಿ ಮಾತಾಡ್ರಿ. ಇದು ಗೊತ್ತಾಗ್ತಿಲ್ಲ, ಇದು ಗೊತ್ತಾಗ್ಲಿಲ್ವ? ಇದು 2 7 14, 2 5 10 ನಿಸರ್, ರೈಟ್. 2 4 8, 2 3 6 ಶೇಷ 1. ಸರಿ ನಿಸಾರ್, ನಾನು ಹೇಳೋದು ಕೇಳಿಸ್ತಿದ್ದಿಲ್ಲ? 2 6 12 ಶೇಷ 1, 2 ಎಷ್ಟಲೇ? 2 9 18, 2 9 18. ಕ್ಲಿಯರ್? ಈಗ ಯಾರಿಂದ ಮಾಡ್ಬೇಕು ನಾವು? ಈಗ 7 1 7, 7 7 49. 54ರಲ್ಲಿ 49 ಕಳೆದ್ರೆ, 54ರಲ್ಲಿ 49 ಕಳೆದ್ರೆ 54 ಮೈನಸ್ 40, ಹಾಂ, ಶೇಷ 5. ವೆರಿ ಗುಡ್, ಶೇಷ 5. ಮತ್ತೆ 53 ಆಯಿತು. 7 7 49, ಮತ್ತೊಂದು ಸರಿ ಶೇಷ 4 ಉಳಿಯುತ್ತೆ. 7 6 42, 46ರಲ್ಲಿ 42 ಕಳೆದ್ರೆ ಶೇಷ ಮತ್ತೆ 4 ಉಳಿಯುತ್ತೆ. 7 7 49. ಕ್ಲಿಯರ್? ಗ್ರೇಟ್. ಓ, ಇದಕ್ಕೆ ಮಾಡಿರ್ತೀರಿ 7879 ಮಾಡಿಬಿಟ್ರಾ? ಭಾಳ ಚೀಟಿಂಗ್ ಮಾಡ್ತೀರ್ರಿ. 14 7 98 ಶೇಷ 12, ಕರೆಕ್ಟಾ? 14 8 112 ಶೇಷ 11, 14 7 98 ಶೇಷ 12, ಮತ್ತೊಂದು ಸರಿ 14 9 126. ಕರೆಕ್ಟ್ ಇದೆ. ಅಲ್ಲಿ 2ರಿಂದ ಮಾಡ್ಬೋದು. 2 7 ಹಾಂ, ಎಸ್. 7 7 14, 2 5 10 ಶೇಷ 1, 2 5 10, 2 1 2 ಶೇಷ 1, 2 5 10, 2 3 6. ಸರಿನೇ ಸರ್? ತಡಿಯಮ್ಮ, ಅದನ್ನು ಮುಗಿಸ್ತೀನಿ ನಾನು. ಅದನ್ನು ಮುಗಿಸ್ತೀನಿ ತಡಿ, ಇಲ್ಲಾಂದರೆ ನಿಸಾರಿಗೆ ಮತ್ತೆ ಅಲ್ಲಿ ಸಮಸ್ಯೆ ಆಗುತ್ತೆ. ಏನು ನಿಸಾರ್? ಮಾಡ್ತೀನಿ ಸಿಂಚನ, ನಿಧಾನ. ನಾನು ನಿನ್ನಷ್ಟು ಫಾಸ್ಟ್ ಇಲ್ಲಮ್ಮ, ನಿಧಾನ. 7 1 7, 7 1 7, 7 7 49 ಶೇಷ 6, 7 8 56, 61ರಲ್ಲಿ 56 ಕಳೆದ್ರೆ ಶೇಷ 5. ವೆರಿ ಗುಡ್. 7 7 49 ಶೇಷ 6, 7 7 9 63. ಕ್ಲಿಯರ್ ನಿಸಾರ್? ಸರಿ ಇದೆ ನಿಸಾರ್? ಎಲ್ಲಪ್ಪ, ಇಲ್ಲಿ 14ರಿಂದ ಮಾಡಿದ್ದು ನಮ್ಮ ಭೈರವಿಗೆ ಗೊತ್ತಾಗಿಲ್ಲ. ನೋಡೋಣ ಭೈರವಿ. 14 1 14 ಭೈರವಿ, 110 ಇದೆ. 14 7 98, 110ರಲ್ಲಿ 98 ಕಳೆದ್ರೆ ಶೇಷ 12. ಇದೆಷ್ಟಾಯ್ತು ಈಗ? 123. 14 ಮಗ್ಗಿಲ್ಲಿ ಮಾಡಬೇಕು. 14 8 112, 14 8 112, 123ರಲ್ಲಿ 112 ಕಳೆದ್ರೆ ಶೇಷ 11 ಬರುತ್ತೆ. ಆಯಿತಾ? 123ರಲ್ಲಿ 112 ಕಳಿತೀರಾ ಅಂದರೆ ನೋಡ್ರಿ ಏನು ಬರುತ್ತೆ? ಹೌದಾ? 11. 110 ಆಯ್ತು. ಮತ್ತೆ 14 7 98, 110ರಲ್ಲಿ 98 ನಾವಾಗುತ್ತಾನೆ ಅಂತ ಕಳೆದಿದ್ವಿ ನಾವು. ಎಷ್ಟು ಬಂದಿತ್ತು ಶೇಷ? 12. ಈಗೇನಾಯ್ತಿದ್ದು? 14 9 126. ಮುಗೀತು. ಕ್ಲಿಯರ್? ಎಲ್ಲರದು ಮುಗೀತಲ್ಲನಪ್ಪ? ರೈಟ್. ಪ್ರತೀಕ್, ಗುಡ್ ಮಾರ್ನಿಂಗ್. ಬೇಜಾರಾಗ್ಬಿಟ್ರಾ? ಸಾಕಾಯ್ತಾ? ಓಕೆ, ಪರವಾಗಿಲ್ಲ. ಯಾರು ವಯಸ್ಸಾದವರು ಇಲ್ಲ ನಮ್ಮ ಕ್ಲಾಸಲ್ಲಿ. ಎಲ್ಲ ಮಕ್ಕಳು, ಎಲ್ಲ ಹುಡುಗರಿದ್ದಾರೆ. ಅಜ್ಜಾರು ಅಜ್ಜಿಯರು ಯಾರು ಇಲ್ಲ ಇಲ್ಲಿ. 14ರಿಂದ ನಿಸಾರ್? 14 1 14 ನಿಸಾರ್? 14 7 98, 104ರಲ್ಲಿ 98 ಹೋದರೆ ಶೇಷ 6, ಶೇಷ 6. 14 4 56, ಶೇಷ ಮತ್ತೇನು ಬರ್ತದೆ? ಮತ್ತೆ 6 ಬರುತ್ತೆ. ಮತ್ತೇನಾಗ್ತದೆ? 14 4 56, ಶೇಷ 8. 14 6 84. ಕ್ಲಿಯರ್? 7446 ಬರುತ್ತೆ. ಓಕೆ ಹಾಲೇಶ್,
ಅಲ್ಲಿ ನಾವು 2ರ ಮಗ್ಗಿಂದನೂ ಮಾಡ್ಬೋದು. ರೈಟ್ ಸೌಮ್ಯ? 2ರಿಂದ ಮಾಡೋಣ ಸೌಮ್ಯ. 2 7 14 ಸೌಮ್ಯ, ಕರೆಕ್ಟಾ? ಶ್ರೇಯ? 2 7 14, 2 5 10, 2 2 4, 2 1 2, 2 2 4, 2 2 4. 2ರ ಮಗ್ಗಿಂದ ಮುಗಿಸಿದ್ದೀವಿ. ಈಗ ಯಾರಿದ್ದಾರೆ? 7 ಇದ್ದಾರೆ, ಕರೆಕ್ಟಾ ಪಂಡಿತರಾಧ್ಯ? 7ರಿಂದ ಮಾಡೋಣ. 7 1 7, 7 7 49, ಶೇಷ 3, 7 4 28, ಶೇಷ 3, 7 4 28, ಶೇಷ 4, 7 6 42. ಕರೆಕ್ಟ್ ಇದೆಯಾ ಮಕ್ಕಳೇ? ಬಾಲಾಜಿ ಆಲ್ ರೈಟ್. ಸಮತೆಷ್ಟೇ ಬರ್ತಿದೆಯಾ ಮಾಡೋಕ್ಕೆ? ಯಾವ್ದು ಬರ್ತಾಯಿಲ್ಲ? ಈ ಭಾಗ ಬರಲಿಲ್ಲ. ಮೊದಲು 2ರ ಮಗ್ಗಿಂದ ಮಾಡ್ಬೋದು ಸಮರ್ಥೆಷ್ಟೇ? ಯಾಕೆ 2ರಿಂದ ಮಾಡಬೇಕು? ಹಾಂ ಭಾಜ್ಯ ಸಂಖ್ಯೆ ಸರಿ, ಆದರೆ ಅವೆರಡೂ ಸಮ ಸಂಖ್ಯೆ ಇದ್ದಾವೆ. ಸಮ ಸಂಖ್ಯೆ ಇದ್ದರೆ ಯಾವ ಮಗ್ಗಿಯಲ್ಲಿ ಮಾಡ್ಬೋದು ನಾವು? ನಿಶ್ಚಿಂತೆಯಿಂದ 2ರ ಮಗ್ಗಿಯಲ್ಲಿ ಮಾಡ್ಬೋದು, ಕರೆಕ್ಟಾ? 2 7 14. ಅದೇ ಥರ ಮೇಲ್ಗಡೆನೂ 2ರಿಂದನೇ ಮಾಡಬೇಕು. 2 5 10, 2 2 4, 2 1 2, 2 2 4, 2 2 4, ಕರೆಕ್ಟ್ ಬೈ ರವಿ? ರೈಟ್. ಈಗ 7ರಿಂದ ಮಾಡಬೇಕಪ್ಪ. 7 1 7, 52 ಇದೆ. 7 7 49, 52ರಲ್ಲಿ 49 ಹೋದರೆ 49 ಕಳೆದ್ರೆ 50, 51, 52 ಎಷ್ಟು ಬಂತು? 3 31 ಬಂತು. 7 4 28 ತಾನೆ? 28 ಆದಮೇಲೆ 29 30 31 ಎಷ್ಟು ಹೊಡಿತು ಶೇಷ ಎಷ್ಟು ಹೊಡಿತಪ್ಪ? 3 7 ಮತ್ತು 32 ಉಳಿತು. 7 4 28, 32ರಲ್ಲಿ 28 ಹೋದರೆ 29 30 31 32 ಎಷ್ಟು ಬಂತು? 4 ಶೇಷ 4, 7 6 42. ಓಹ್ ಸಾರಿ, ನಂಬರ್ ದೊಡ್ಡದಾಯಿತು ಅಂತ ಹೆದರಬೇಡ್ರಿ. ಸ್ಟೆಪ್ಸ್ ಎಲ್ಲ ಸೇಮ್ ಇದ್ದಾವೆ, ಹೌದಾ ಲಕ್ಷ್ಮಿ? ಸ್ಟೆಪ್ಸ್ ಎಲ್ಲ ಸೇಮ್ ಇದೆ. ಸಾಗರ್ ಪಾಟೀಲ್ ಮಾಡ್ತಿದ್ದೀರಿ? $8,919. 14 1 14 ಮಕ್ಕಳೇ, ಕರೆಕ್ಟಾ? 14 8 112, 124ರಲ್ಲಿ 112 ಹೋದರೆ ಶೇಷ 12, ಕರೆಕ್ಟ್ರಾ? 128 ಉಳಿತಿಲ್ಲಿ. 14 9 126, 128ರಲ್ಲಿ 126 ಹೋದರೆ ಶೇಷ 2, ಕರೆಕ್ಟ್ರಾ? ಇಲ್ಲೂ ಏನು ಬರುತ್ತೆ? 14 1 14, ಶೇಷ 12. ಮತ್ತೊಂದು ಸರಿ 126 ಬಂತು. 14 9 126 ಏನು ಬರುತ್ತೆ? 8,919. ಆರ್ ವಿ ಕ್ಲಿಯರ್? ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. ಹದಿನಾಲ್ಕರಿಂದ ಮಾಡೋಣ. 14 1 14, ಓಹೋ ಇದು 2 7 14, 2 6 12, 2 2 4, 2 4 8, 2 3 6, 2 3 6 ಕ್ಲಿಯರ್. 7ರಿಂದ ಮಾಡಬೇಕು. 7 1 7, 7 8 56, 7 8 56 ಶೇಷ 6, 7 9 63 ಶೇಷ 7 1 7 ಶೇಷ 6, 13ರಲ್ಲಿ 7 ಹೋದರೆ 6, 7 9 63 ಮ್ಯಾಚಿಂಗ್. ನೆಕ್ಸ್ಟ್ ಕ್ವೆಶ್ಚನ್. ಹದಿನಾಲ್ಕು 1 14, 14 8 112, 113ರಲ್ಲಿ 112 ಹೋದರೆ ಶೇಷ 1, 14 1 14 ಶೇಷ 2, 14 1 14 ಶೇಷ 9, 14 7 98. ನಿಧಾನವಾಗಿ ಮಾಡಿ, ಬರುತ್ತೆ ಆನ್ಸರ್. ಹಾಂ 81 117 ತಪ್ಪು.
ತಪ್ಪು. 8117 ನೀವು ಹೇಳಿದ್ದೇನಾಗತ್ತೆ ಗೊತ್ತಾ? 8117 ಏನಾಯ್ತು ನೋಡ್ರಿ. ಒಂದು ನಿಮಿಷ, 8117. ಓಕೆ ಹಂಗೆ ಹೇಳ್ತಿದ್ದೀರಿ. ಕರೆಕ್ಟ್ ಇದೆ. ಸರಿ 8100, 8100, 8117 ಈ ಥರ. ಅದು ಹಿಂದೂ ಅರೇಬಿಕ್ ಸಂಖ್ಯೆ ಪದ್ಧತಿನೂ ಅಲ್ಲ, ಅಂತಾರಾಷ್ಟ್ರೀಯ ಸಂಖ್ಯೆ ಪದ್ಧತಿನೂ ಅಲ್ಲ, ನಮ್ಮ ಹಳ್ಳಿ ಪದ್ಧತಿ ಅವು. ಸರಿನಾ? ಸರಿ. ಎನಿವೇಸ್ 14 2 7 14, 2 5 10 ಶೇಷ 1, 2 6 12 ಶೇಷ 1, 2 8 16, 2 1 2 ಶೇಷ 1, 2 9 18. ಆರ್ ವಿ ಕ್ಲಿಯರ್? ಓಹೋ 7ರಿಂದ 7 1 7 ಸೌಜನ್ಯ, 7 1 7, 7 8 56, 7 1 7 ಶೇಷ 1, 7 1 7 ಶೇಷ 4, 7 7 49. ಸರಿ ಇದೆಯಾ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಸಾಮರ್ಥ್ಯಂ ಮುಂದೋಗ್ಬೋದಾ? ಮಾಡ್ತಿದ್ದೀರಾ? ಇದನ್ನು ಮಾಡಿ. 15ರಿಂದ ಶುರು ಕರೋ. ಬರ್ರಿ ರೀ. ಎಲ್ಲರೂ ಡೇಟ್ ಹಾಕಿದ್ದೀರಾ? 800. ವೆರಿ ಗುಡ್. ಮಾಡ್ಬೋದ್ರಾ? 15 1 15, 15 ತಡ್ರಿ, ಇಲ್ಲೂ ಮಾಡ್ತೀನಿ ತಡ್ರಿ. 15 1 15, 15 8 120 ಶೇಷ 6, 15 4 60 ಶೇಷ 7, 15 5 75. ಕ್ಲಿಯರ್? ಇಲ್ಲಿ ಬಿಡಿ ಸ್ಥಾನದಲ್ಲಿ 5 ಬಂತಂದರೆ ಯಾವ ಮಗ್ಗೆಯಲ್ಲಿ ಹೋಗುತ್ತೆ? 5ರ ಮಗ್ಗೆಯಲ್ಲಿ ಹೋಗುತ್ತೆ. 5ರ ಬಾಧ್ಯತೆ ನೆನಪಿದೆ? 5ರ ಬಾಧ್ಯತೆ ನೆನಪಿದೆ. 5 3 15. ಕ್ಲಿಯರ್? 5 2 10 ಶೇಷ 2, 5 5 25 ಶೇಷ 1, 5 3 15 ಶೇಷ 2, 5 5 25. ಮುಗೀತ್ರಾ? 3 1 3, 3 8 24 ಶೇಷ 3 4 ಶೇಷ 3 5. ಕರೆಕ್ಟ್ ಇದೆಯಾ? ಬಂತ್ರ? ಐದು ಮೂರ್ಲೆ ಅದು ಮಾಡಿರೋದು ನಾವು. 5 3 15. ಮೇಲೆ ಕೆಳಗೆ ನಾವು ಎದರಿಂದ ಭಾಗಿಸಿದ್ದೀವಿ ಅಂದ್ರಮ್ಮ? 5ರಿಂದ ಭಾಗಿಸಿದ್ದೀವಿ. ಮೊದಲು 5ರಿಂದ ಭಾಗಿಸಿದ್ದೀವಿ. 5ರಿಂದ ಭಾಗಿಸಿದ ಮೇಲೆ ಇದನ್ನು ಯಾವುದರಿಂದ ಭಾಗಿಸಿದ್ವಿ? 3ರಿಂದ. ಇದನ್ನು ಸಹ 3ರಿಂದ ಭಾಗಿಸಿದ್ವಿ. ಇನ್ನೊಂದು ಲೆಕ್ಕ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡ್ರಿ. ಇದನ್ನೊಂದು ಪ್ರಯತ್ನ ಮಾಡಿರಿ. ನೇರವಾಗಿ 15ರ ಮಗ್ಗಿಯಿಂದ 15ರ ಮಗ್ಗಿ ಯಾರ್ಯಾರಿಗೆ ಬರ್ತದೆ ಅವ್ರಿಗೆ ಸುಲಭ ಆಗುತ್ತೆ ನೋಡ್ರಿ. ಪ್ರಯತ್ನ ಮಾಡ್ಬೇಕು ಮಕ್ಕಳೇ. ತಪ್ಪಾದ್ರೂ ಪರವಾಗಿಲ್ಲ ಮಾಡಿರಿ. ನಾವು ಕ್ಲಾಸಲ್ಲಿ ಅಭ್ಯಾಸ ಮಾಡ್ತಿದ್ದೀವಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ ಬರೀರಿ ಸುಮ್ಮನೆ. ನಾನು ಯಾರಿಗೂ ಬೈಯೋದಿಲ್ಲ. ತಪ್ಪಾದ್ರೂ ಪರವಾಗಿಲ್ಲ ಮಾಡ್ಬೇಕು, ಸುಮ್ಮನೆ ಲೆಕ್ಕ ಮಾಡಿರಿ. ತಪ್ಪಾದರೆ ಆಮೇಲೆ ನೋಡ್ಕೊಳ್ಳೋಣ ಅದನ್ನು. ನೀವು ಭಾಳ ಜನ ಹೆದರ್ಕೊಂಬಿಡ್ತೀರಿ ತಪ್ಪಾಗ್ಬಿಟ್ರೆ ಏನಾಗುತ್ತೋ ಅಂತ. ಅಲ್ಲ ನೀವೇ ಹೇಳ್ರಿ, ತಪ್ಪನ್ನ ನಾವು ಇಲ್ಲಿ ಮಾಡ್ಬೇಕಾ ಎಕ್ಸಾಮಲ್ಲಿ ಮಾಡ್ಬೇಕಾ? ಹಂಗಂತ ಬೇಕಂತ ತಪ್ಪು ಮಾಡೋದಲ್ಲಪ್ಪ. ಎಷ್ಟು ತಪ್ಪಾಗುತ್ತಾ ಆಗಲಿ, ಇಲ್ಲೇ ಆಗ್ಬಿಡ್ಲಿ ಅದು. ಆಯಿತಾ? ಸುಮ್ಮ ಮಾಡಿರಿ. ಸುಭಾಷ್ ಬಂತಿಲ್ಲ? ಓ ಏನದು? ಯಾವುದ್ರದ್ದು ರೀ? 15ರ ಮಗ್ಗಿ ಬರಂಗಿಲ್ಲ ರೀ. ಮತ್ತು ಹಂಗೆ ಬರ್ಕೊತೀರಿ? ಹಾಂ ಎಲ್ಲ ಎಲ್ಲಿರ್ಬೇಕು ರೀ? ಇದಕ್ಕಿಂತ ಪವರ್ಫುಲ್ ಕ್ಯಾಲ್ಕುಲೇಟ್ರ್ ಯಾವುದಿಲ್ಲ.
800. ವೆರಿ ಗುಡ್. ನಿನಗೆ ಬಂತಪ್ಪ ಪ್ರತೀಕ? ವೆರಿ ಗುಡ್ ಪ್ರತೀಕ್. ವಾ, 4th ಸ್ಟ್ಯಾಂಡರ್ಡ್ ಮಕ್ಕಳೇ ಮಾಡ್ತಿದಾರೆ ಅಂದಮೇಲೆ 5th ಅವ್ರಿಗೆ ಬರ್ದಂಗೆ ಇರುತ್ತಾ? ಹಾಂ, ರೈಟ್. ಇಲ್ಲಿ ನೋಡಿರಿ, ಆಯಿತು. 15 ಒಂದಲೇ 15, 15 ಎಂಟ್ಲೆ 120 ಶೇಷ 6, 15 ನಾಲ್ಕಲೆ 60 ಶೇಷ 3, 15 ಎರಡಲೆ 30. ಕ್ಲಿಯರ್? ಅಲ್ಲೂ ಅದೇ ಬರಬೇಕು. ಸಿಂಚನ 5ರ ಮಗ್ಗಿಯಲ್ಲಿ ಮಾಡ್ತೀವಿ. 5ರ ಮಗ್ಗಿಲಿ, ಯಾಕಂದರೆ 5ರ ಬಾಧ್ಯತೆ ಒಂದಿದೆ. 5ರ ಮಗ್ಗಿಲಿ ಭಾಗಾಕಾರ ಆಗ್ಬೇಕಂದ್ರೆ ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಬಿಡಿ ಸ್ಥಾನದಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. 0 ಇರಬೇಕು, ಇಲ್ಲ 5 ಇರಬೇಕು. 5 ಇರಬೇಕು, ಇಲ್ಲ ರೈಟ್. ಸೊ 5 ಮೂರಲೆ 15. ಎಷ್ಟರಿಂದ ಮಾಡಿದ್ವಿ? 5 ಮೂರಲೆ 15. ಇದನ್ನು 5ರಿಂದ ಭಾಗಾಕಾರ ಮಾಡಿದ್ವಿ ಅಂದರೆ ಅಂಶನೂ ಸಹ 5ರಿಂದ ಭಾಗಾಕಾರ ಮಾಡಬೇಕು. ರೈಟ್? ಇಲ್ಲೇನು ಮಾಡೋಣ? 5 ಎರಡಲೆ 10 ಶೇಷ 2, 5 ಐದಲೆ 25 ಶೇಷ 1, 5 ಎರಡಲೆ 10 ಶೇಷ 3, 5 ಆರಲೆ 30. ಕ್ಲಿಯರ್? ಈಗ ಈ 3 ಸಹ 3 ಮಗ್ಗಿಂದ ಭಾಗಿಸೋಣ. ಇದನ್ನು ಸಹ 3 ಮಗ್ಗಿಂದ ಭಾಗಿಸೋಣ. 3 ಒಂದಲೇ 3 ಅಲ್ವಾ? 3 ಎಂಟ್ಲೆ 24 ಅಲ್ವಾ? ಶೇಷ 1, 3 ನಾಲ್ಕಲೆ 12, 3 ಎರಡಲೆ 6. ಕ್ಲಿಯರ್? ಡನ್ ಡನ್. ಟನ ಟನ್, ಜನ ಜಣ್ ಮಾಡ್ರಿ. 15ರಿಂದ ಸುಲಭ ಇದೆ. ಬಂತ್ರಿ? ವೆರಿ ಗುಡ್. 430. ಫ್ಯಾಂಟಾಸ್ಟಿಕ್. 15 ಒಂದಲೇ 15, 15 ನಾಲ್ಕಲೆ 60 ಶೇಷ 4, 15 ಮೂರಲೆ 45, 0ಗೆ 0. ಆಮ್ ಐ ರೈಟ್? 15 ಒಂದಲೇ 15. ಓಕೆ ಓಕೆ. 5 ಮೂರಲೆ 15 ರೀ. 5 ಒಂದಲೇ 5 ರೀ. ತಡ್ರಿ ಬರಲಿ ಇನ್ನೂ ಸ್ವಲ್ಪ ಜನ ಇದ್ದಾರೆ. ಅಲ್ಲಿ ಬರ್ಬೇಕು, ಅದು ಬರಬೇಕು. ನಿಧಾನಮ್ಮ. ಓಕೆ. 5 ಮೂರಲೆ 15. ಸುಭಾಷ್. ಸೊ ಹನುಮಂತು 5 ಒಂದಲೇ 5 ಶೇಷ 1, 5 ಎರಡಲೆ 10 ಶೇಷ 4, 45, 5 9 0ಗೆ ಕರೆಕ್ಟಾ? 3ರಿಂದ 3 ಒಂದಲೇ 3, 3 ನಾಲ್ಕಲೆ 12, 3 ಮೂರಲೆ 9, 0ಗೆ ಶೇಷ 11. ಎಲ್ಲಿ? ಓ, ಮೊದಲು 5ರ ಮಗ್ಗಿಂದ ಮಾಡಿದೀವ್ರಿ. ಆಮೇಲೆ ಯಾವ ಮಗ್ಗಿ? 3 ಮಗ್ಗಿಯಲ್ಲಿ ಮಾಡೀವ್ರಿ. ಇದು ಯಾರು ಬರೆದ ನನಗಾಗಿ ಬಂದ ಲೆಕ್ಕನ ಮತ್ತೊಂದು ಸರಿ ಮಾಡೋಣ ಬನ್ನಿ. ಸಿಂಚನ ಇಲ್ಲಿ ನೋಡಮ್ಮ. 5 ಮೂರಲೆ 15, 5 ಒಂದಲೇ 5 ಶೇಷ 1, 5 ಒಂದಲೇ 5. 6ರಲ್ಲಿ 5 ಕಳೆದ್ರೆ ಎಷ್ಟು? 6ರಲ್ಲಿ 5 ಕಳೆದ್ರೆ ಎಷ್ಟು? 6 ಇದೆ. ಇದರಲ್ಲಿ 5 ಕಳೆದ್ರೆ ಎಷ್ಟು? 1. ಸೊ ಶೇಷ 1. 14 ಇದೆ ಅಲ್ವಾ? 5 ಎರಡಲೆ 10, 14ರಲ್ಲಿ 10 ಕಳೆದ್ರೆ 4, 45, 5 9 45, 0ಗೆ 0. ಡನ್. 3 ಒಂದಲೇ 3, 3 ನಾಲ್ಕಲೆ 12, 3 ಮೂರಲೆ 9, 0ಗೆ 0. ಅಯ್ಯೋ, ಇದು ಕತೆ ಆಯ್ತಪ್ಪ. ಹಾಂ, ತಪ್ಪು ಅನ್ನೋದು ನೀವೇ, ಸರಿ ಅನ್ನೋದು ನೀವೇ. ವಾ, ಆವಾಗಲೇ ಇದೇ ಕಣಮ್ಮ ಮಾಡಿದ್ದು ನಾನು. ಹದಿನೈದು ಒಂದಲೇ 500. ಶಬಾಷ್. 15 ಒಂದಲೇ 15, 15 ಐದಲೇ 75. 1 ಅಂಕೆ ಸಾಕಾಗಲ್ಲ ರೀ. 2 ಅಂಕೆ ತಗೊಂಡ್ರೆ ಲಕ್ಷ್ಮಿ 0 ಕಟ್ಬಿಟ್ಟು 5 4 60. ಅಲ್ಲ ಸಾರಿ, 15 4 60.
15 ನಾಲ್ಕಲೆ 60. ಸುಷ್ಮಿತಾ 0 ಮತ್ತು 5 ಬಿಡಿ ಸ್ಥಾನದಲ್ಲಿದ್ದರೆ ಸುಷ್ಮಿತಾ 0 ಮತ್ತು 5 ಬಿಡಿ ಸ್ಥಾನದಲ್ಲಿದ್ದರೆ ಅದು ಯಾವುದರ ಬಾಧ್ಯತೆ ಹೊಂದಿದೆ? 5ರ ಬಾಧ್ಯತೆಯನ್ನು 10 ಬಾಧ್ಯತೆ 5 ಬರ್ತೀನಿ ರೀ. 5 3 15, 5 1 5 ಶೇಷ 2, 5 5 25, 5 1 5 ಶೇಷ 1, 5 2 10. ಮುಗೀತ್ರಿ? 3 ಮಗ್ಗಿ. 3 1 3, 3 5 15, 1 ಅಂಕೆ ಸಾಕಾಗಲ್ಲ, 2 ಅಂಕೆ ಬರುತ್ತೆ, 0 ಕಟ್ಟಬೇಕು, 3 4 12. ಕರೆಕ್ಟ್ ಆಯ್ತಾ ಸುಷ್ಮಿತಾ? ವೆರಿ ಗುಡ್. ಮುಂದಿನ ಪ್ರಶ್ನೆ ಹೋಗ್ಬೋದ್ರಾ? ನೋ ಸರ. ಬಾಲಾಜಿ ಕ್ಯಾ ಜಿ, ಜಲ್ದಿ ಕರೋ ಜಿ. ಸುಷ್ಮಿತಾ ಇದರಿ ರೀ, ಲೆಟ್ಸ್ ಡೂ ಇಟ್ ಅಗೇನ್. ನೋಡಿರಿ 5ರ ಮಗ್ಗಿಂದ ಮಾಡ್ತೀವಿ ರೀ. 5 3 15 ರೀ ಸುಷ್ಮಿತಾ. 5 1 5 ಶೇಷ 2, 5 5 25 ಸುಷ್ಮಿತಾ. ಏನಿದೆ ಇಲ್ಲಿ? 6 ಇದೆ. 5 1 5, 6ರಲ್ಲಿ 5 ಕಳೆದ್ರೆ ಶೇಷ 1, 5 2 10. 3 ಮಗ್ಗಿ. ವೆರಿ ಗುಡ್. 3 1 3, ರೈಟ್. 3 5 15, ಕರೆಕ್ಟ್. 1 ಹಾಕಲ್ಲ, 2 ಅಂಕೆ ತೊಗೊಂಡ್ರೆ ಏನಾಗುತ್ತೆ? 0 ಕಟ್ಟಬೇಕು. 3 4 12. ಡನ್. ಮುಂದೋಗ್ಬೋದ್ರಾ ಸುಭಾಷ್? ಆನ್ಸರ್ ಬಂತ್ರ? $200. ಫ್ಯಾಂಟಾಸ್ಟಿಕ್. ಚೆಕ್ ಮಾಡೋಣ್ರ ಮಕ್ಕಳೇ? ಓಕೆ. 15 1 15, ರೆಡಿ ರೀ? 15 1 15, 15 2 30 ಶೇಷ 2, 15 1 15 ಶೇಷ 12, 27ರಲ್ಲಿ 15 ಕಳೆದ್ರೆ ಶೇಷ 12, 27ರಲ್ಲಿ 15 ಕಳೆದ್ರೆ ಶೇಷ 12, 120 ಬಂತು. 15 8 120, 218 ಸರಿಯಾದ ಉತ್ತರ. ವೆರಿ ಗುಡ್. ವೆರಿ ಗುಡ್. ಸೊ ಇಲ್ಲಿ ನೋಡಿ 3 5 ನಿಸಾರ್, 3 5 ತೇಜಸ್, 3 5 15 ಕರೆಕ್ಟಾ? ಇಲ್ಲೂ 3ರಿಂದ ಮಾಡಬೇಕು. 3 1 3, 2 ಕಡಿಮೆ ಆಯಿತು 3ಗಿಂತ, 2 ಅಂಕೆ ತೊಗೊತೀವಿ, 0 ಕಟ್ಟೋಣ. 3ರಿಂದನೂ ಮಾಡೋಣ. ಏನೀಗ 3ರ ಬಾಧ್ಯತೆನೂ ಹೊಂದಿದೆ ಅದು, ಅದಕ್ಕೆ ಚೆಕ್ ಮಾಡಬೇಕಾ? 3 + 2 5 + 7 12 + 0 12. ಕೆಳಗಡೆ 1 + 5 3 ಮಗ್ಗಿಲ್ ಹೋಗುತ್ತಾ? 3 ಮಗ್ಗಿಲ್ ಹೋಗುತ್ತಾ? ಮತ್ತು 3 ಮಗ್ಗಿಲ್ ಹೋಗುತ್ತಲ್ಲ. ಈ ಸರಿ ಚೇಂಜ್ ಮಾಡೋಣ ಸ್ವಲ್ಪ, 3ರಿಂದ ಮಾಡೋಣ. 2 3ರಲ್ಲಿ ಹೋಗ್ತದಲ್ಲ, 3ರ ಬಾಧ್ಯತೆ 2 ಹೊಂದಿದೆ ಅಲ್ವಾ? ಬರ್ರಿ 3ರಲ್ಲಿ ಮಾಡೋಣ. ಅಯ್ಯಪ್ಪ ದೇವ್ರೆ. 15 6 90 5 6 30. ನನಗೆ ಚಕ್ಕರ್ ಬರ್ತಾ ಇದೆ. 5 6 30, 15 6 90, 30 ಅಲ್ಲ. ಅಯ್ಯೋ ದೇವ್ರೇ. ನಾವು 5ರಿಂದ ಮಾಡಲ್ಲ, ಈಗ 3ರಿಂದ ಮಾಡ್ತೀವಿ. 3 ಮಗ್ಗಿಂದ ಮಾಡ್ತೀನಿ ನೋಡ್ರಿ. 3 5 15, 3 1 3, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತಂದ್ರೆ 0 ಕಟ್ಟಬೇಕು. 3 9 0ಗೆ ಈಗ 5 ಉಳಿತಾ ಭೈರವಿ? 5 1 5, 5 2 10, 5 1 5 ಶೇಷ 4, 5 8 40 ಭೈರವಿ. 218 218, 2 ಕಡೆ 218 ಬಂದಿದೆ. ಒಪ್ತೀರಾ? ಯಾ, ನೀನು 5ರಿಂದ ಶುರು ಮಾಡಿ 3ಕ್ಕೆ ಮಾಡಿದ್ಯಾ, ಆಮೇಲೆ ಫಸ್ಟ್ 5ರಿಂದ ಮಾಡಿದ್ಯಲ್ವಾ, ಮತ್ತು ಅದು ಬರ್ತದಮ್ಮ, ಸೇಮ್ ಬರ್ತದೆ. ಆನ್ಸರ್ ಏನು ಬೇರೆದು ಬರೋದಿಲ್ಲ. ಎಲ್ಲಪ್ಪ ಜಿ, ಕರೋ ಜಿ, ಕಾಮ್ ಕರೋ ಜಿ.
ಹಾಲಪ್ಪಾಜಿ ಕೇಶವಜಿ ಹದಿನೈದು ಒಂದಲೇ 15, 15 ಎಂಟ್ಲೆ 120, ಶೇಷ 10, 15 ಆರ್ಲೆ 90, ಶೇಷ 13, 15 ಎಂಟ್ಲೆ 120, ಮತ್ತೊಂದು ಸರಿ ಶೇಷ 12, 15 ಎಂಟ್ಲೆ 120. ನಿಧಾನವಾಗಿ ಮಾಡಿರಿ, ಬರ್ತದೆ 8688. ಎಲ್ಲರಿಗೂ ಬರ್ತದೆ, ನಿಧಾನ ಮಾಡಿ. 5ರಿಂದ ಶುರು ಮಾಡೋಣ. ಅಲ್ಲಿ ರೆಡಿ ಇದ್ದೀರಾ? 5 3 15 ಈ ಸರಿ ಆಯಿತು ಅಂತೇನು ಮತ್ತೊಂದು ಸರಿ. ನೀನು 3ರಿಂದ ಮಾಡು ಮಾರ್ಯಾರೆ, ನೀವು 3ರಿಂದ ಮಾಡಿ, ಏನಾಗಲ್ಲ. ಮಾಡಿ, ನೀವು ಮಾಡಿ ಎಲ್ಲ ಹೇಳ್ತೀನಿ. ಹೆದ್ರು ಬೇಡಪ್ಪ, ಮಾಡಪ್ಪ, ತಪ್ಪಾದ್ರೆ ಪರವಾಗಿಲ್ಲ, ಮಾಡು ಮೊದಲು. ನೀನು 3ರಿಂದ ಮಾಡು, ನಾನು 5ರಿಂದ ಮಾಡ್ತೀನಿ. ಇಬ್ರದ್ದು ಒಂದೇ ಬರುತ್ತೆ ಆನ್ಸರ್. ನಾವು ಸುಳ್ಳು ಹೇಳ್ಬೋದು, ನಮ್ಮ ಫ್ರೆಂಡ್ಸು ಸುಳ್ಳು ಹೇಳ್ಬೋದು, ನಮ್ಮ ಪೇರೆಂಟ್ಸು ಸಹ ಸುಳ್ಳು ಹೇಳ್ಬೋದು, ಆದರೆ ಮ್ಯಾಥ್ಸ್ ಸುಳ್ಳು ಹೇಳೋದಿಲ್ಲ, ಗಣಿತ ಸುಳ್ಳು ಹೇಳೋದಿಲ್ಲ. ಆಯಿತಾ? ಸರಿ ಇದ್ದರೆ ಸರಿ ಬರುತ್ತೆ, ತಪ್ಪಿದ್ರೆ ತಪ್ಪು ಬರುತ್ತೆ. ಸರಿ ಇದ್ದರೆ ಸರಿ ಬರುತ್ತದು. ನೀವು ತಪ್ಪು ಮಾಡಿರೋದು ತಪ್ಪೇ ತೋರಿಸ್ತದ. ಬರ್ತೈತೆ ರೀ? ಅಪ್ಪ ತಡಿಯಪ್ಪ, ಇನ್ನೂ 5ರಿಂದ ಮಾಡಿಲ್ಲಪ್ಪ. 5 3 15, 5 2 10, ಶೇಷ 3, 5 6 30, 1 ಅಂಕಿ ಸಾಕಾಗಲ್ಲ, 2 ಅಂಕಿ ತಾಳ್ರಿ. 5 6 30, ಶೇಷ 2, 5 4 20. ಟಡ 3 ಮಗ್ಗಿ 3 1 3, 3 ಎಂಟ್ಲೆ 24, ಶೇಷ 3 ಎಂಟ್ಲೆ 24, ಶೇಷ 3. ನಾವು ಈಗ ತಾನೇ ಮಾತಾಡಿದ್ವಿ ಗಣಿತ. ಹೌದಾ? ಸುಳ್ಳು ಹೇಳಿಲ್ಲ ನೋಡ್ರಿ. ಸೊ 5 3 15, 5 2 10, ಶೇಷ 3, 5 6 30, 1 ಅಂಕಿ ಸಾಕಾಗಲ್ಲ ಅಂತ 2 ಅಂಕಿ ತಾಂಡಿದ್ವಿ. 0 ಕಟ್ಟಿದ್ದಿಲ್ಲ, 0 ಕಟ್ಟೋಣ. 5 6 30, ಶೇಷ 2, 5 4 20. ಈಗ ಕರೆಕ್ಟಾಗಿ ಬರುತ್ತೆ. 3 1 3, 3 8 24, ಶೇಷ 2, 3 6 18, ಶೇಷ 2, 3 8 24, ಶೇಷ 2, 3 8 24. ಕ್ಲಿಯರ್? ಒಂದು 0 ತಪ್ಪಾದರೂ ಹೋಗ್ಬಿಡುತ್ತೆ. ಎಲ್ಲದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದು ಅಂತಾನೆ? ಅಪರಿಮಿತ. ಅಪರಿಮಿತ. ಇನ್ನೊಂದು ಸರಿನಾ? ಆಯಿತು ನಿಸಾರ್, ಇದನ್ನು 5ರಿಂದ ಮಾಡ್ತಿದ್ದೀವಿ. 5 3 15 ರೀ. 5 2 10, ಶೇಷ 13 10, ಶೇಷ 3, 30 ಬಂತು. 5 6 30. 1 ಅಂಕೆ ಸಾಕಾಗಲ್ಲ ರೀ ನಿಸಾರ್, 2 ಅಂಕೆ ತೊಗೊತೀವಿ. ಏನಾಯ್ತು ರೀ? 1 0 ಕಟ್ಬೇಕು ರೀ. 2 ನಂಬರ್ ಒಂದೇ ಸರಿ ತೊಗೊತೀರಂದ್ರೆ 1 0 ಕಟ್ಬೇಕು ರೀ. 32 ಬಂತು. 5 6 30, 32ರಲ್ಲಿ 30 ಕಳೆದ್ರೆ, 32ರಲ್ಲಿ 30 ಕಳೆದ್ರೆ ಶೇಷ 2 ರೀ. 5 4 20 ರೀ. ಕರೆಕ್ಟ್ ರೀ? ಸೊ 3ರಿಂದ ಮಾಡೋಣ. 3 1 3, 3 8 24, 26ರಲ್ಲಿ 24 ಹೋದರೆ ಶೇಷ 2, 20 ಆಯ್ತು ಇಲ್ಲಿ. 3 6 18, 20ರಲ್ಲಿ 18 ಹೋದರೆ ಶೇಷ 2 ಉಳಿಯುತ್ತೆ, 26 ಮತ್ತೆ ಬಂತು. 3 8 24, 26ರಲ್ಲಿ 24 ಕಳೆದ್ರೆ ಶೇಷ 2 ಬರುತ್ತೆ. ಮತ್ತೆ ಇಲ್ಲಿ 24 ಆಯಿತು ನಿಸಾರ್. 3 8 24. ಈಗಲೂ ಬರಂಗಿಲ್ಲ ರೀ? ಬರ್ತತ್ ರೀ? ಇದನ್ನು ಮಾಡ್ಬೇಕಾ? ಇನ್ನೂ ಇಲ್ಲೇ ಇದ್ದೀರಾ ತೇಜಸ್? ಇರಲಿ 15 1 15, 15 8 130ರಲ್ಲಿ 120 ಕಳೆದ್ರೆ ಶೇಷ 10. 15 6 90, 103ರಲ್ಲಿ 90 ಹೋದರೆ ಶೇಷ 13. ಕರೆಕ್ಟ್ರಾ? 132 ಆಯಿತು. 13 8 120, ಮತ್ತೊಂದು ಸರಿ 132ರಲ್ಲಿ 120 ಕಳೆದ್ರೆ ಶೇಷ 12. ಮತ್ತೆ 120 ಬಂತ? 15 8 ಆಯ್ತಾ ತೇಜಸ್ ಕ್ಲಿಯರ್ ಆಯ್ತಾ? ಗುಡ್. ಮುಂದಿನ ಪ್ರಶ್ನೆ. ಅದಕ್ಕೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ತಡೀರಪ್ಪ, ನೀರು ಕುಡಿತೀನಿ.
ಅಲ್ಲ ನೀವು ಲೆಕ್ಕ ಮಾಡಿ, ತೊಂದರೆ ಇಲ್ಲ. ಹೌದ್ರಾ ಮಕ್ಕಳೇ? 15 ಒಂದಲೇ 15, 15 6ಲೇ 90, 107ರಲ್ಲಿ 90ನ್ನು ಕಳೆದ್ರೆ 15 7ಲೇ 15 ಒಂದಲೇ 15 ಸರಿ, 15 7ಲೇ 105 ಶೇಷ 15 ಒಂದಲೇ 15 ಶೇಷ 15 4ಲೇ 60 ಶೇಷ 15 9ಲೇ 7149. ಚಲೇ ಹಾಗೆ 5ರ ಮಗ್ಗಿಂದ ಮಾಡ್ಬೋದು, ಯಾಕಂದರೆ ಮೇಲೂ ಸಹ 5 3 15, 5 2 10, 5 1 5 ಶೇಷ 2, 5 4 20 ಶೇಷ 2, 5 4 20 ಶೇಷ 3, 5 7 35. 3 ಮಗ್ಗಿಂದ ಮಾಡೋಣ ಷರತ್ತು. 3 1 3 ಷರತ್ತು. 3 1 3, 3ಕ್ಕೆ 3 ಆಯಿತು. 3 7 21 ಶೇಷ ಏನೂ ಇಲ್ಲ. 21ಕ್ಕೆ 21 ಅಂದರೆ ಶೇಷ 0. 4 ಇದೆ. 3 1 3, 4ರಲ್ಲಿ 3 ಕಳೆದ್ರೆ 4ರಲ್ಲಿ 3 ಕಳೆದ್ರೆ ಶೇಷ 1. 1 14 ಬಂತು. 3 4 12, 3 4 12, 14ರಲ್ಲಿ 12 ಕಳೆದ್ರೆ ಶೇಷ 14ರಲ್ಲಿ 12 ಕಳೆದ್ರೆ ಶೇಷ 2, 3 9 27. ಕರೆಕ್ಟ್ ಆಯ್ತಾ? ಡನ್. ಹಾಂ ಇನ್ನೊಂದು ಸರಿನಾ? ಏನು ರೀ ಗೌತಮ್, ಸ್ವಲ್ಪ ಫಾಸ್ಟ್ ಮಾಡ್ತೀನಿ ನೋಡಿರಿ ಗೌತಮ್. 5 3 15, 5 2 10, 5 1 5, 5 4 20, 5 4 20, 5 7 35, 3 1 3, 3 7 21, 3 1 3, 3 4 12, 3 9 27. ಭಾಳ ಫಾಸ್ಟ್ ಆಯಿತಾ? ನೀನು ಎಲ್ಲಿಂದ ಶುರು ಮಾಡಿದೆಪ್ಪ? 3ರಿಂದ ಶುರು ಮಾಡಿದೆ, 5ರಿಂದ ಶುರು ಮಾಡಿದೆ? ಬಾ ಮಾಡೋಣ ಬಾ, ನೋ ವರೀಸ್. ನೋಡಪ್ಪ ನನ್ನೇ ನೋಡ್ಬಿಡು ಸುಮ್ಮನೆ, ನೀನು ಬರೋ ಸ್ಟೆಪ್ ತನಕ ನೋಡು ನನ್ನನ್ನು. 5 3 15, 5 2 10 ಬಂದಿದೆಯಾ? 5 1 5 ಶೇಷ 2, ಎಸ್ ಅಂತ ಹೇಳ್ಬೇಕು ನೀನು. 5 4 20 ಶೇಷ 2, 5 4 20 ಶೇಷ 3, 5 7 35. ಇಲ್ಲಿವರೆಗೂ ಕರೆಕ್ಟ್ ಆಗಿದೆಯಾ? 3 1 3, 3 7 21, 3 1 3 ಶೇಷ 1. ಕರೆಕ್ಟ್ ಇದೆಯಾ? ಇಲ್ಲಿವರೆಗೂ ಬಂದಿದೆಯಾ? ನಿಂದು ಎಲ್ಲಿ ತಪ್ಪಾಗಿದೆ? 3 4 12 ಶೇಷ ಈಗ ಎಷ್ಟಾಯ್ತಪ್ಪ? 3 9 27. ಎಲ್ಲಿ ತಪ್ಪಾಯ್ತು ಮತ್ತೆ? ಏನು ಮಾರಯ್ಯ 3 ಸರಿ ಮಾಡಿದ್ನಲ್ಲೋ ಇದನ್ನು. ನೀನು ಮಾಡೇ ಇಲ್ಲ ಲೆಕ್ಕನ ಸರ್ ಇನ್ನೊಂದು ಸರಿ ಹೇಳ್ಕೊಡ್ರಿ ಅಂತೀರಾ? ಹಾಂ ಎಂಥ ಅನ್ಯಾಯಪ್ಪ ಇದು. ಅಯ್ಯೋ ಹಾಂ ಮೇಷ್ಟ್ರನ್ನೇ ಆಟಾಡಿಸ್ತೀರ ನೀವು. ಅದ್ಭುತ ವಿದ್ಯಾರ್ಥಿಗಳಿದ್ದೀರಿ. ಎಂತೆಂಥ ಒಳ್ಳೆ ಸ್ಟೂಡೆಂಟ್ಸ್ ಅದಾರ ನೋಡ್ರಿ. ನಮಗೆ ಮಾಡೇಲ್ಲ ಲೆಕ್ಕ ಸರ್, ಅದು ಅರ್ಥ ಆಗಿಲ್ಲ ಇನ್ನೂ ಸರಿ ಮಾಡಿರಿ ಸರ್. ಒಂದು ಕೆಲಸ ಮಾಡ್ಕೊಂಬಿಡ್ರಿ, ಬೆಸ್ಟ್ ಒಂದು ಐಡಿಯಾ ಹೇಳ್ತೀನಿ ನೋಡ್ರಿ. ಅಲ್ಲ ಒಂದು ಸಾಲಿನಾಗಿರೋ ಅಷ್ಟು ಮಾತಾಡ್ಕೊಂಬಿಡ್ರಿ. ಈ ಲೆಕ್ಕ ಆದ ತಕ್ಷಣ ಈ ಸರಿ ನಾನು ಹೇಳ್ತಾನೆ, ನೆಕ್ಸ್ಟ್ ನೀನು ಹೇಳು, ಅದ್ರ ನೆಕ್ಸ್ಟ್ ಅವನು ಹೇಳಿ. ಎಲ್ಲ ಲೆಕ್ಕಕ್ಕೂ ಸರ್ ಇದು ಅರ್ಥ ಆಗಿಲ್ಲ ಸರ್, ಸರ್ 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 ಆ ಲೆಕ್ಕ ಅರ್ಥ ಆಗಿಲ್ಲ, ಅದಲ್ಲ ಅದ್ರ ಕಡೆ ಇದು ಏನೋ ಸರಿ ಮಾಡಿರಿ. ಸರಿ ಅನ್ನೋದು ಅಂದ್ಬಿಡ್ರಿ, ಅದನ್ನೂ ಮಾಡಿಕೊಡ್ತೇನೆ. ಬಟ್ ಟೆಸ್ಟಲ್ಲಿ ಚೆನ್ನಾಗಿ ಬರ್ಬೇಕು ನಿಮ್ಮ ಮಾರ್ಕ್ಸ್. ಆಯಿತಾ? ನೀವು ಹೆಂಗೆ ಹೇಳ್ತೀರೋ ನಾನು ಹಂಗೆ ಕುಣಿತೀನಿ, ತೊಂದರೆ ಇಲ್ಲ.
ಬಟ್ ಟೆಸ್ಟಲ್ಲಿ ಚೆನ್ನಾಗಿ ಮಾಡ್ಬೇಕು ನೀವು. ಟೆಸ್ಟಲ್ಲಿ ಚೆನ್ನಾಗಿ ಮಾಡಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಮುಖ್ಯವಾಗಿ ಮೂಲಭೂತವಾಗಿ ಏನು ಬರಬೇಕು? ಮಗ್ಗಿ ಬರಬೇಕು. ಮಗ್ಗಿ 30 ತನಕ ಕಲಿಬೇಕಂತ ಹೇಳಿದ್ದೀನಿ ನಾನು. ಕೆಲವರಿಗೆ ಡೇಟ್ಸು ಕೊಟ್ಟಿದ್ದೀನಿ. ಬರ್ತದಮ್ಮ, ಎಲ್ಲರಿಗೂ ಬರುತ್ತದು. ಓಕೆ, ಹದಿನೈದು ಒಂದಲೇ 15, 15 ಎರಡಲೇ 30. ಹಾಂ, 15 ಆರಲೇ 90, 15 ಮೂರಲೇ 45. ಓ, 3 ಒಂದು ಉಳೀತ್ರಿ. 3 ತೆಗೆದು ಬಿಡ್ರಿ, ಬೇಡ 3 ಬೇಡವೇ ಬೇಡ. ನಾನು ಬರ್ದದ್ದು ನೋಡಿ ಹೇಳ್ತೀರಿ. ವೆರಿ ಗುಡ್ ರೀ. 5 ಮೂರಲೇ 15, 5 ಏಳಲೇ 35, ಶೇಷ 4, 5 ಎಂಟಲೇ 40, ಶೇಷ 4, 5 9ಲೇ 45 ರೀ. ಕರೆಕ್ಟ್ ಐತ್ರಿ? ಮುಗೀತಲ್ರಿ? ಓಹೋ, ಇಲ್ಲಿ 3 ಐತ್ರಿ. 3 ಒಂದಲೇ 3 ಒಂದಲೇ 3 ರೀ. 3 ಎರಡಲೇ 6 ರೀ. ಶೇಷ 1, 3 6 18, 3 3 9. ಕರೆಕ್ಟ್ ಆಯ್ತಾ? ವಾಪಸ್ ಬರಂತಡ್ರಿ. 3 ಒಂದಲೇ 3 ರೀ. 3 ಎರಡಲೇ 6, 7 6 ಹೋದ್ರೆ ಶೇಷ 1, 3 6ಲೇ 18, 3 6ಲೇ 18, 3 3ಲೇ 9. ಕ್ಲಿಯರ್? ಸರಿ ಮಾಡ್ಕೊಳ್ರಿ. ಎಲ್ಲಪ್ಪ 15 ಮಗ್ಗಿ ಬರುತ್ತೆ. 15 ಒಂದಲೇ 15, 15 ಐದಲೇ 75, ಶೇಷ 8, 15 ಐದಲೇ 75, ಶೇಷ 13, 15 9ಲೇ 135. ನಿಧಾನ ಮಾಡ್ತೀವಿ ಜಸ್. ಮುಂದಿನ ಪ್ರಶ್ನೆ ಮಕ್ಕಳೇ. ಚಲೇ? ಇಲ್ಲ 5 ಮೂರಲೇ 15, 5 ಒಂದಲೇ 5, ಶೇಷ 3, 5 6ಲೇ 30, 33ರಲ್ಲಿ 30 ಹೋದರೆ ಶೇಷ 3, 5 7ಲೇ 35, 38ರಲ್ಲಿ 35 ಹೋದರೆ ಶೇಷ 3, 5 7ಲೇ 35 ಮಕ್ಕಳೇ. ಕ್ಲಿಯರ್? ಇನ್ನು 3 ಇದೆಯಲ್ಲ. 3 ಒಂದಲೇ 3 ಸುಷ್ಮಿತಾ, 3 5ಲೇ 15 ರಿಷಿತಾ, ಶೇಷ 1, 3 5ಲೇ 15 ರಿಷಿತಾ, ಶೇಷ 2, 3 9ಲೇ 27 ರಿಷಿತಾ. 559, 559. Shall we go to the next question? चलो काम करो जी. ಮೂರು 3185 ಚೆಕ್ ಮಾಡುವ. 15 ಒಂದಲೇ 15, 15 ಎರಡು 15 ಮೂರಲೇ 45, ಶೇಷ 2. ಓಕೆ, 15 ಮೂರಲೇ 45 ರೀ, ಶೇಷ 2 ರೀ. 15 ಒಂದಲೇ 15, ಶೇಷ 12 ರೀ. ಕರೆಕ್ಟ್ರಾ? 15 ಎಂಟಲೇ 120, 121ರಲ್ಲಿ 120 ಹೋದರೆ ಶೇಷ 1, 15 ಒಂದಲೇ 15. ಇರಲಿ ಸರಿ ಮಾಡ್ಕೊಂಡಲ್ಲಮ್ಮ. ಶರತ್ 3ರಿಂದ ಮಾಡೋಣ, ಅಲ್ಲ 5ರಿಂದನೇ ಮಾಡೋಣ. ರೈಟ್ ಸೌಮ್ಯ? 5 ಮೂರಲೇ 15, 5 9ಲೇ 45, ಶೇಷ 2. 47ರಲ್ಲಿ 45 ಕಳೆದ್ರೆ ಶೇಷ 2 ಉಳಿಯುತ್ತೆ. 27 ಇದೆ.
5 25, 27ರಲ್ಲಿ 25 ಕಳೆದ್ರೆ ಶೇಷ 2, 21 ಆಯಿತು. 5 4 20, 21ರಲ್ಲಿ 20 ಕಳೆದ್ರೆ ಶೇಷ 1 ಸುಭಾಷ್. 15 ಆಯಿತು. 5 3 15 ಸರಿನಾ? ಈಗ 3ರಿಂದ ಮಾಡ್ಬೇಕು ನಾವೀಗ. 3 1 3, 3 3 9, 3 1 3, 5ರಲ್ಲಿ 3 ಹೋದರೆ ಶೇಷ 2. ಏನಾಯ್ತಿದು? 24, 3 8 24, 3 1 3. ಕ್ಲಿಯರ್. ಗುಡ್ ಗುಡ್. ಓಕೆ, ಸಾಕಾತ್ರಿ? ಟೈಮ್ ಇನ್ನೂ ಭಾಳ ಇದ್ರೆ ಇನ್ನೂ 40 ನಿಮಿಷ ಇದೆ. ಲೆಟ್ಸ್ ಟೇಕ್ 2 minutes ಬ್ರೇಕ್. ಓನ್ಲಿ 2 minutes ಬ್ರೇಕ್ ಆಯಿತಾ? 2 minutes ಬ್ರೇಕ್. ಸ್ವಲ್ಪ 2 minutes ಬ್ರೇಕ್. ಯಾರಿಗೆ ಲೆಕ್ಕ ಯಾರು ಮಾಡ್ತಾರೆ? ಆಮೇಲೆ ಯಾರು ಚೆನ್ನಾಗಿ ಯಾರು ಆಟಾಡ್ತಾರಲ್ಲ, ಯಾರು ಚೆನ್ನಾಗಿ ಆಟಾಡ್ತಾರೆ ಮತ್ತು ಅದ್ರ ಮೇಲೆ ಲೆಕ್ಕ ಮಾಡ್ತಾರಲ್ಲ ಅವ್ರಿಗೆ ಜಲ್ದಿ ಹೊಟ್ಟೆ ಸೇತಿ. ಹೋಗೋಣ ಮಕ್ಕಳೇ, ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನೊಂದು 40 minutes ಹೋಗೋದೇ ಗೊತ್ತಾಗಲ್ಲ ನೋಡಿರಿ. ಇನ್ನೊಂದು ಸ್ವಲ್ಪ ಫಾಸ್ಟ್ ಮಾಡೋಣ ಆಯಿತಾ? ಭಾಳ ಇಂಟ್ರೆಸ್ಟಿಂಗ್ ಆಗುತ್ತಿದು, ನೋಡಿರಿ ಬೇಕಾದ್ರೆ. ಇದು 6 ಅಲ್ಲಪ್ಪ, ಇದು ಮಕ್ಕಳೇ, ನೀವೇನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಿ ಇವಾಗ, ನಾನು ನಿಮ್ಮ ಜೊತೆಗೆ ಮಾಡ್ತಾಯಿದ್ದೀನಿ, ನೀವು ನಮ್ಮ ಜೊತೆ ಮಾಡ್ತಿದ್ದೀರಿ. ಈಗಲೇ ಇರೋದು ಕೆಲಸ, ಆಮೇಲೆ ಮುಂದೆ ಕೆಲಸ ಇಲ್ಲ ಜಾಸ್ತಿ. ಮಗ್ಗಿ ಕಲಿಯೋದು, ವರ್ಗ ಕಲಿಯೋದು, ಘನ ಕಲಿಯೋದು, ದಶಮಾಂಶ ಭಿನ್ನರಾಶಿಗಳ ಮೌಲ್ಯಗಳನ್ನು ಕಲಿಯೋದು, ಇಷ್ಟೆಲ್ಲ ಲೆಕ್ಕಗಳನ್ನು ಮಾಡೋದು ಇವಾಗಷ್ಟೇ ಸ್ವಲ್ಪ ಜಾಸ್ತಿ ಕೆಲಸ. ಆಮೇಲೆ ಹೋಗ್ತಾ 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 ಕೆಲಸ ಜಾಸ್ತಿ ಇರಲ್ಲ, ಅಷ್ಟು ಭಾಳ ಕಡಿಮೆ ಕೆಲಸ ಆಗುತ್ತೆ. ಪರೀಕ್ಷಾ ತಯಾರಿಗೆ ಪರೀಕ್ಷೆ ಹತ್ತಿರ ಬಂದಷ್ಟು ಅವಾಗಿನ್ನೂ ಕಿರು ಪರೀಕ್ಷೆಗಳು, ಮಾಕ್ ಟೆಸ್ಟ್ಗಳು ನಡೀತಾವೆ, ಅಣುಕು ಪರೀಕ್ಷೆಗಳು ನಡೀತಾವೆ. ಅವಾಗ ಕಿರು ಪರೀಕ್ಷೆ ಅಲ್ಲ, ಅಣುಕು ಪರೀಕ್ಷೆಗಳು ನಡೀತಾವೆ. ಮಾಕ್ ಟೆಸ್ಟ್ ಅಂದರೆ ಎಕ್ಸಾಮ್ ಹೇಗಿರುತ್ತಲ್ಲ ರೀ, ಅದೇ ಥರ ಪೇಪರ್ಗಳನ್ನ ಮುಂಚೆನೇ ಇಲ್ಲೇ ಕೊಟ್ಟು ಎಕ್ಸಾಮ್ ಮಾಡ್ತೀವಿ ರೀ, ಆ ಥರ. ಹೌದು ರೀ, ಅದೇ ಥರದ ಎಕ್ಸಾಮ್ ಇಲ್ಲಿ ಬರೆಸ್ತೀವಿ ರೀ. ಎಲ್ಲ ವರ್ಷ ಪೂರ್ತಿ ಏನು ಕ್ಲಾಸಸ್ ಆಗಿದೆ ಅಷ್ಟು ಬರುತ್ತಲ್ಲಿ. ಸೇಮ್ ಟು ಸೇಮ್ ಹೆಂಗೆ ಬರ್ತಾವೆ ರೀ? ಸೇಮ್ ಟು ಸೇಮ್ ಬಂದರೆ ಎಲ್ಲರೂ ಪಾಸ್ ಆಗ್ಬಿಡ್ತಾರೆ ರೀ. ಆದರೆ ಇದೇ ಪ್ರಶ್ನೆಗಳ ಮೇಲೆ ಬಂದಿರ್ತಾವೆ, ಇದೇ ವಿಷಯಗಳ ಮೇಲೆ. ಮಲ್ಟಿಪಲ್ ಚಾಯ್ಸಸ್. ಓಕೆ, ಶುರು ಮಾಡೋಣ. ಡನ್, ಚಲೋ. ಪಾಟೀಲ್, 16 1 16 ಕರೆಕ್ಟ್ರ ಮಕ್ಕಳೇ? 16 1 16, 16 3 48, ಶೇಷ 5, 16 3 48, ಶೇಷ 6, 16 4 64. ಬಂತಾ? ನನಗಂತೂ ಬಂತಪ್ಪ. ಸ್ವಲ್ಪ ಸಂಖ್ಯೆ ದೊಡ್ಡದಾಯ್ತಂದರೆ ಭಾಳ ಜನ ಕಷ್ಟ ಆಗ್ಬಿಡ್ತದೆ. ಹೌದ್ರಿ? ಆದರೆ 16 4ರ ಮಗ್ಗಿಲ್ ಹೋಗುತ್ತೆ. ಅಲ್ಲಿ ಮೇಲ್ಗಡೆ ಇರೋ ಸಂಖ್ಯೆನೂ 4ರ ಬಾಧ್ಯತೆ ಹೊಂದಿದೆಯಾ? ಮಕ್ಕಳೇ 4ರ ಬಾಧ್ಯತೆ ನಿಯಮ ಏನಂತ ಹೇಳ್ಕೊಟ್ಟಿದ್ವಿ? ಕೊನೆಯ 2 ಅಂಕೆಗಳು 4ರ ಮಗ್ಗಿಲ್ ಹೋಗಬೇಕು. ಕೊನೆಯ 2 ಅಂಕೆಗಳು 4ರ ಮಗ್ಗಿಲ್ ಹೋಗಬೇಕು. ಆವಾಗ ಅದು ಸಂಪೂರ್ಣ ಸಂಖ್ಯೆ 4ರ ಬಾಧ್ಯತೆ ಹೊಂದಿದೆ ಅಂತ ಹೇಳ್ತೀವಿ. ಕೊನೆಯ 2 ಅಂಕೆಗಳು ಇಲ್ಲಿ 4ರ ಮಗ್ಗಿಲ್ ಹೋಗ್ತಿದೆ. 4 4 16, ಇಲ್ಲಿ 44 ಯಾವ ಮಗ್ಗಿಲ್ ಹೋಗುತ್ತೆ? 4 11 4 44 ಅಥವಾ 4 11 44.
ಕರೆಕ್ಟ್. 4ರ ಬಾಧ್ಯತೆನ 2 ಒಂದಿದೆ ಅಲ್ಲಪ್ಪ. 4 4ಲೆ 16, 4 1 4 ಶೇಷ 1, 4 3 12 ಶೇಷ 1, 4 3 12 ಶೇಷ 2, 4 6 24. ಮುಗಿತ್ರಾ? 4 1 4, 4 3 12 ಶೇಷ 1, 4 3 12 ಶೇಷ 1, 4 4 16. ಉತ್ತರ ಬಂತ್ರ? ಎರಡು ಬದಿ ಉತ್ತರ ಬಂತ್ರ ಮಕ್ಕಳೇ? ಏನ್ರಿ? ಹಾಂ, ಸ್ವಲ್ಪ 4 ತಗೊಂಡ್ರಲ್ಲ ನೀವು, ಇನ್ನೂ 2 ತಗೊಂಡ್ರೆ ಇನ್ನೂ ದೊಡ್ಡದಾಗುತ್ತೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ 2 8 16, 2 2 4 ಶೇಷ 1, 2 6 12 ಶೇಷ 1, 2 7 14, 2 2 4, 2 4 8 ರೀ, 2 1 2 ರೀ, 2 3 6 ರೀ, 2 3 6 ರೀ, ಶೇಷ 1 ರೀ, 2 6 12 ರೀ, 2 2 4 ರೀ, 2 6 12 ರೀ, ಶೇಷ 1 ರೀ, 2 6 12 ರೀ, ಶೇಷ 1 ರೀ, 2 8 16 ರೀ, 2 1 2 ರೀ, 2 3 6 ರೀ, 2 3 6 ರೀ, 2 4 8 ರೀ. ಇದೇ ಬಂತಿಲ್ರಿ ಉತ್ತರ. ಚಿಕ್ಕ ಸಂಖ್ಯೆ ತಗೊಂಡಷ್ಟು ಸ್ಟೆಪ್ಸ್ ಜಾಸ್ತಿ ಆಗ್ತವೆ ರೀ. ದೊಡ್ಡ ಸಂಖ್ಯೆಗೆ ತಗೊಂಡ್ರೆ ಒಂದೇ ಸ್ಟೆಪ್ಪಿಗೆ ಬರುತ್ತೆ ರೀ. ಈಸಿ. ಅರ್ಥ ಆಗ್ತಿದೆಯಾ? ಇನ್ನೊಂದು ಮಾಡೋಣ ಬನ್ನಿ, ಟ್ರೈ ಮಾಡಿ. ಬಾಯಲ್ಲಿ ಪೆನ್ ಇಡೋದು ಅದೆಲ್ಲ ಮಾಡೋದು ಬಿಟ್ಬಿಟ್ಟು ಟ್ರೈ ಮಾಡಿ. ಏನಮ್ಮ ಅದು ಕೈಯಲ್ಲಿದ್ದು? ವಾವ್ ವಾವ್ ವಾವ್. ಮುನ್ನೂರ 23 ಒಂದು ಕಡೆ ಬರ್ತಾ ಇದೆ ಆನ್ಸರು. 373 ಒಂದು ಕಡೆ ಆನ್ಸರ್ ಬರ್ತಾ ಇದೆ. 16 1 16 ಜ್ಞಾನೇಶ, 16 3 48 ಜ್ಞಾನೇಶ, ಶೇಷ 11. ಕರೆಕ್ಟಾ? 16 7 112, 16 7 112, 116ರಲ್ಲಿ 112 ಕಳೆದ್ರೆ ಶೇಷ 4. 16 3 48. ಇರಲಿ ಇರಲಿ ತಾಳಪ್ಪ. 2ರ ಮಗ್ಗೇಲಿ ಹೋಗುತ್ತಾ? ಹಾಂ, ಸರಿ ಸಂಖ್ಯೆ. 2 6 12 ಅಲ್ಲ, 2 8 16, 2 8 16, 2 7 4 ಶೇಷ 1, 2 9 18, 19 18 ಶೇಷ 1, 2 8 16, 2 4 8. ಸೀದಾ ನಾನು 8ರಿಂದ ಭಾಗ ಕಡೆ ಮಾಡಲ ಈಗ. 8 1 8, 8 3 24 ಶೇಷ 5, 8 7 56 ಶೇಷ 2, 8 3 24. ಉತ್ತರ ಸರಿ ಇದೆ? ಉತ್ತರ ಸರಿ ಇದೆ ಮಕ್ಕಳೇ? ರೈಟ್, ಉತ್ತರ ಕರೆಕ್ಟ್ ಇದೆ. ಮುಂದೆ ಹೋಗ್ಬೋದ್ರಾ? ಚಲೋ. ಬಾಲಾಜಿ 16ರಿಂದ ಮಾಡ್ತಿದ್ದೀರಿ? 16 1 16, 16 9 144 ಶೇಷ 13, 16 8 128, 131ರಲ್ಲಿ 128 ಆದರೆ ಶೇಷ 3, 16 2 32, 982. ಅಲ್ಲಿ ಮಾಡಿರಿ ಅದನ್ನು. 4ರ ಮಗ್ಗೇಲಿ ಮಾಡೋಣ. 4 4 16, 4 3 12 ಶೇಷ 3, 4 9 36 ಶೇಷ 1, 4 2 8 ಶೇಷ 3, 4 8 32. ಹೌದ್ರಿ, ಇನ್ನೂ ಇದೆ. 4 1 4, 4 9 36 ಶೇಷ 3, 4 8 32, 4 2 8. ಕರೆಕ್ಟ್ ಬಂತ್ರ?
ಮುಂದಿನ ಪ್ರಶ್ನೆ. ಏಳ್ನೂರ 90. ಗುಡ್. 16 1 16, 16 7 112, ಶೇಷ 14. 16 9 144, 0ಗೆ 0. ಕಳೆಯೋ ಲೆಕ್ಕ ಇದ್ದಾವೆ, ಸ್ವಲ್ಪ ಕಳೆಯೋ ಲೆಕ್ಕ ಇದೆ, ಸ್ವಲ್ಪ ನಿಧಾನ ಆಗ್ಬೋದು ಕೆಲವರಿಗೆ, ನಿಧಾನ ಆದರೂ ಪರವಾಗಿಲ್ಲ. ಕಚ್ಚಾ ಕೆಲಸ ಬೇಕಾದರೆ ಕಚ್ಚಾ ಕೆಲಸ ಮಾಡ್ಕೊಳ್ರಿ. ಮುಂದಿನ ಪ್ರಶ್ನೆ. ಅಲ್ಲ, ಇದು 4ರಿಂದ 2ರಿಂದ ಯಾವುದರಿಂದ ಮಾಡೋಣ ಹೇಳ್ರಿ? 4 4 4 16, 4 3 12, 4 1 4, ಶೇಷ 2, 4 6 24, 0ಗೆ 0. 4 1 4, 4 7 28, ಶೇಷ 3, 4 9 36, 4 0ಗೆ 0. ಕರೆಕ್ಟ್ ಇದೆ? ಎರಡೂ ಕರೆಕ್ಟ್ ಇದೆ. ಡನ್ ಡನ್ ಡನ್. ಮದನ್ ಮುಂದೆ ಹೋಗ್ಬೋದಾ? ನನ್ನ ಪ್ರಕಾರ 13 ಮುಗಿಸ್ಬೇಕಾಗುತ್ತೆ ಇವತ್ತೇ ನಾವು. ಅಲ್ಲ, 17 ಇವತ್ತೇ ಮುಗಿಸಿ ಹೋಗ್ಬೇಕಾಗತ್ತೆ. 17 18 ಆಗ್ಬೋದು, ನೋಡೋಣ. 16ರಿಂದ ಮಾಡೋಣ ಮಕ್ಕಳೇ. 16 1 16, 16 4 64, ಶೇಷ 4, 16 2 32, ಶೇಷ 13, 16 8 128, ಶೇಷ 11, 16 7 112. ನೆಕ್ಸ್ಟ್ ಹೋಗೋಣ. 4 4 16, 4 1 4, ಶೇಷ 2, 4 7 28, 4 1 4, ಶೇಷ 1, 4 4 16, ಶೇಷ 3, 4 8 32. ಓಹೋ, ಇಲ್ಲೊಂದಿದೆ. 4 1 4, 4 4 16, ಶೇಷ 1, 4 2 8, ಶೇಷ 3, 4 8 32, ಶೇಷ 2, 4 7 28. ಕ್ಲಿಯರ್? ಮಕ್ಕಳೇ, ಅದನ್ನು ನೋಡಿ ಬರ್ಕೊಳಕ್ಕಾಗೋದಿಲ್ಲ, ನೀವು ಸ್ವಂತ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಏನಾರು ಅರ್ಥ ಆಗ್ತದೆ ಅದನ್ನು ನೋಡಿದ್ರೆ. ಸುಮ್ಮನೆ ನೀವು ಚಿತ್ರ ಬಿಡಿಸ್ದಂಗೆ ಬಿಡಿಸ್ಬೇಕಾಗತ್ತೆ, ಸುಮ್ಮನೆ ನಂಬರ್ ಬರ್ದು ಗೀರ್ ಹಾಕ್ಬೇಕಾಗತ್ತೆ. ಹಾಂ, ಸ್ವಂತ ಮಾಡಿದ್ರೆ ಭಾಳ ಒಳ್ಳೇದು ನೋಡ್ರಿ. ಭಾಳಷ್ಟು ಜನ ಸ್ವಂತ ಮಾಡ್ತಿದ್ದೀರಿ, ಭಾಳಷ್ಟು ಜನ ಸ್ವಂತ ಮಾಡ್ತಿದ್ದೀರಿ, ನಾನು ನೋಡ್ತಿದ್ದೇನೆ. ತೇಜಸ್ಸು ಸ್ವಂತ ಮಾಡ್ತಾ ಇದ್ದಾನೆ, ಮದನ್ ಸ್ವಂತ ಮಾಡ್ತಾ ಇದ್ದಾನೆ. ಹೌದ್ರಿ? ಹದಿನಾರು 1 16, 16 2 32, ಶೇಷ 7, 16 4 64, ಶೇಷ 9, 16 6 96, ಶೇಷ 1, 16 1 16. 2ರಿಂದ ಮಾಡ್ತೀನಿ. 2 8 16, 2 1 2, ಶೇಷ 1, 2 9 18, ಶೇಷ 1, 2 6 12, ಶೇಷ 1, 2 8 16, ಶೇಷ 1, 2 8 16. ಟಾಡಾ, 8 ಇದೆ. 8 1 8, 8 2 16, ಶೇಷ 3, 8 4 32, ಶೇಷ 4, 6 48, 8 1 8. ಮುಗೀತು. ತಪ್ಪು ಬಂದಿದೆಯಾ, ಸರಿ ಬಂದಿದೆಯಾ? ಸಾಕತ್ರಿ? ಸರಿ, 16 ಮುಗಿಸ್ಬಿಡಣ್ರಿ. 17ರಿಂದ ನಾಳೆ ಮಾಡೋಣ್ರಿ, ಸರಿನಾ? ಚಲೋ.
ನೀನೇನೋ ಪ್ಯಾಟ್ರನ್ ಕಂಡುಹಿಡ್ಕೊಂಬಿಟ್ಟಿದೆಯಲ್ಲ. ಇರಲಿ ಇರಲಿ, ಮಾಡಪ್ಪ ಮಾಡಿ. ಇದನ್ನು ಮುಗಿಸ್ಬಿಡೋಣ್ರಿ. 17 ನಾಳೆ ನೋಡ್ಕೊಳ್ಳೋಣ. ಓಕೆ, 16 ಒಂದಲೇ 16, 16 8 128, ಶೇಷ 11, 16 7 112, 113ರಲ್ಲಿ 112 ಕಳೆದ್ರೆ ಶೇಷ 1. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊತೀವಿ, 0 ಕಟ್ಟಬೇಕು. 16 7 112. 2 ಅಂಕೆ ತೊಗೊಂಡು ಬಲ್ರಿ. 16 ಒಂದಲೇ 16. ನಗ್ಬೇಡ್ರಮ್ಮ, ಇರಲಿ. 16 ಒಂದಲೇ 16 ಪಂಡಿತರದ್ಯ. 16 7 112, ಹಾಂ ಸಾರಿ 16 8 128, 16 8 128, 139ರಲ್ಲಿ 128 ಕಳೆದ್ರೆ ಶೇಷ 11, 113 ಆತ್ರಿ. 16 7 112, 113ರಲ್ಲಿ 112 ಕಳೆದ್ರೆ ಶೇಷ 1. 1 ಅಂಕೆ ಸಾಕಾಗತ್ತಾ? 2 ಅಂಕೆ ತೊಗೊಂಡ್ರೆ ಏನಾಯ್ತು? 112 ಆಯ್ತಿಲ್ವಾ? 2 ಅಂಕೆ ತೊಗೊಂಡ್ರೆ ಏನು ಮಾಡಬೇಕು? 2 ಅಂಕೆ ತೊಗೊಂಡ್ರೆ ಏನು ಮಾಡಬೇಕು? 16 7 112. ಶ್ರೇಯಾ, ಗುಡ್ ಮಾರ್ನಿಂಗ್. 4 4 16, ರೈಟ್. 4 3 12, ಶೇಷ 1, 4 4 16, ಶೇಷ 3, 4 8 32, ಶೇಷ 1, 4 2 8, ಶೇಷ 3, 4 8 32. ಖತಮ್. 4 1 4, 4 8 32, ಶೇಷ 2, 4 7 28, ಶೇಷ 1 ಅಂಕೆ ಸಾಕಾಗೋಲ್ಲ. 2 ಅಂಕೆ ತಗೊಂಡಾಗ 0ನ ಕಟ್ಟಬೇಕು. 4 7 28. ಉತ್ತರ ಸರಿ. ಅವು ನಿದ್ದೆಗಣ್ಣಲ್ಲಿ ಹೇಳ್ಬಿಟ್ನಲ್ಲ, ಅದಕ್ಕೆ ಅವ ಮಕ್ಕಂಬಿಟ್ಟವ. ಓಕೆ, ಮುಂದಿನ ಲೆಕ್ಕಕ್ಕೆ ಹೋಗ್ಬರ್ರಿ. ಮುಗಿಸ್ತೀರಾ ಮಕ್ಕಳೇ? 16 ಒಂದಲೇ 16, 16 ಒಂದಲೇ 16, 16 2 32, ಶೇಷ 7, 16 4 64, ಶೇಷ 10, 16 6 96, ಶೇಷ 8, 16 5 80. ನಾಲ್ಕು 6 24, ಶೇಷ 2, 4 5 20. ಇಲ್ಲ 16ರಿಂದ ಮಾಡಿವಲ್ರಿ, 4ರಿಂದ ಮಾಡಿಲ್ಲ ನಾವು. ಓಹೋ, ತಲೆ ತಿರುಗ್ತಾ ಇದೆ. ಭಾಳ ಆದ್ವು ಬಿಡ್ರಿ, ಲೆಕ್ಕ ಭಾಳ ಆದ್ವು ಇವತ್ತು. ಸ್ವಲ್ಪ ಜಲ್ದಿ ಮುಗಿಸ್ಬಿಡೋಣ. ಇನ್ನೊಂದು 2 3 ಅದಾವೆ ನೋಡ್ರಿ, ಅಷ್ಟೇ. ಜಲ್ದಿ ಮುಗಿಸ್ಬಿಡೋಣ. ಬರ್ರಿ ಬರ್ರಿ ಬರ್ರಿ, ಮುಗಿಸ್ಬಿಡೋಣ ಫಟಾಫಟ್. 16 ಒಂದಲೇ 16, ರೈಟ್. 111 ಇದೆ. ಏನು ಮಾಡ್ತೀವಿ? 16 ಎಷ್ಟಲೇ? 6 ಶೇಷ 15, 16 7 ಅಲ್ಲ 16 6 96, ಶೇಷ 15, 16 9 144, ಶೇಷ 13, 16 8 128, 34ರಲ್ಲಿ 28 ಕಳೆದ್ರೆ ಶೇಷ 6, 16 4 64. ಸ್ವಲ್ಪ ದೊಡ್ಡ ಸಂಖ್ಯೆ ಆದಾಗ ಕಳೆಯೋದು ಕಷ್ಟ ಆಗುತ್ತೆ.
ಮೂರು ಅಂಕಿ ವ್ಯವಕಲನ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಕಷ್ಟ ಆಯ್ತು ಅಂದರೆ ಇಲ್ಲಿ ಮಾಡೋಣ ಬರ್ರಿ, ಇಲ್ಲಿ ಸುಲಭ ಆಗುತ್ತಲ್ಲ. 4ರಿಂದ ಮಾಡ್ಬೋದಲ್ಲ, 4ರಿಂದ ಮಾಡ್ಬೋದಲ್ವಾ? 4 4 16, 4 2 8, 11 8 ಅಂದರೆ ಶೇಷ 3. ನಿಧಾನ ಮಾಡಬೇಕಾ? ಸ್ಲೋಲಿ. ಓಕೆ. 4 7 28. ಹಾಂ, ಏನು ಸ್ವಲ್ಪ ಫಾಸ್ಟ? 4 7 28. 31ರಲ್ಲಿ 28 ಕಳೆದಾಗ ಶೇಷ 3 ಉಳಿಯುತ್ತದೆ. 3 ಪಕ್ಕ 7 ಬಂದರೆ 4 9 ಶೇಷ 4 3 ಶೇಷ 4 6 4 1 4 6 ಶೇಷ 4 9 4 9 ಶೇಷ 4 8 ಶೇಷ ಡನ್. ಓಕೆ, ಗುಡ್, ಫ್ಯಾಂಟಾಸ್ಟಿಕ್. ಅಯ್ಯೋ, ಇನ್ನೂ ಇದೆ. ಇಲ್ರಿ, ಮುಗಿತತ್ ಮಾಡಿರಿ. ನಮ್ಮ ಚಂದನ್ ಹೇಳ್ತದಾನೆ ಇದು ಲಾಸ್ಟ್ ಲೆಕ್ಕ ಅಂತ. ನೋಡೋಣ ಬರ್ರಿ. 16 1 16, 16 3 48 ಶೇಷ 1 39. 39 ಇರ್ಬೇಕು ನೋಡ್ರಿ. 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0 ಕಟ್ಟಬೇಕು. 144 ಆಗುತ್ತೆ. 16 9 144. ಕ್ಲಿಯರ್? ವೆರಿ ಗುಡ್. ನೋಡ್ರಿ ಇಲ್ಲಿ 8 2 8 2 8 2 16, 8 6 8 6 ಶೇಷ 1, 8 1 ಶೇಷ 14ರಲ್ಲಿ 8 ಅಂದರೆ ಶೇಷ 6, 8 8 64, 2 1 2, 2 3 6, 1 ಅಂಕೆ ಸಾಕಾಗಲ್ಲ, 2 ಅಂಕೆ ತೊಗೊಂಡ್ರೆ 0 ಕಟ್ಟಬೇಕು. 2 9 18. ಸೇಮ್ ಆನ್ಸರ್. ಈ ಸರಿ ನಾನೇನು ಮಾಡಿದ್ದೀನಿ ಶ್ರೇಯಾ? ಮೊದಲು 8ರಿಂದ ಭಾಗಿಸಿದ್ದೀನಿ, ಆಮೇಲೆ 2ರಿಂದ ಭಾಗಿಸಿದ್ದೀನಿ. ಅಯ್ಯೋ ಸಾರಿ. ಹಾಂ, ಅಂಶನ ಯಾವುದರಿಂದ ಭಾಗಿಸ್ತೀವೋ ಛೇದನ ಅದರಿಂದನೇ ಭಾಗಿಸ್ಬೇಕು. ಅಂಶನ ಒಂದು ಸಂಖ್ಯೆಯಿಂದ, ಛೇದನ ಒಂದು ಸಂಖ್ಯೆಯಿಂದ ಭಾಗಿಸೋ ಆಗಿಲ್ಲ, ಬರಲ್ಲ. ರೈಟ್ಲಿ ಸೈಡ್. ಚಂದನ್ ಹೇಳಿದರು ಇದು ಕೊನೆಯ ಲೆಕ್ಕ ಅಂತ. ಮುಂದಿನ ಲೆಕ್ಕ ಚಂದನ್ ಇದೆಯಾ ಇಲ್ವಾಪ್ಪ? ಮುಂದಿನ ಲೆಕ್ಕ ಎನಿವೇಸ್, ಇನ್ನೂ 20 ಮಿನಿಟ್ಸ್ ಇತ್ತಪ್ಪ, ಇನ್ನೂ 20 ಮಿನಿಟ್ಸ್ ಅಷ್ಟೇ ಇತ್ತು. ಬಟ್ ನೀವು ಬೇಡ ಅಂತಿದ್ದೀರಾ. ನೀವು ಬೇಡ ಅಂದಮೇಲೆ ಇಲ್ಲ ಬೇಡ ಅಂತಿದ್ದಾರೆ ಎಲ್ಲರೂ ಬೇಡ ಅಂದಮೇಲೆ ಬೇಡ ಮತ್ತೆ, ಆಯಿತಾ? ಯಾಕಂದರೆ ಅವರಿಗೆಲ್ಲ ಇನ್ನೂ 17ರ ಮಗ್ಗಿ ಬರಲ್ಲ. ನಿಮಗಲ್ಲ, ಅವ್ರು ಯಾರ್ಯಾರು ಬೇಡ ಅಂತಿದಾರಲ್ಲ ಅವ್ರಿಗೆ 17ರ ಮಗ್ಗಿ ಅವರಿಗೆ 17ರ ಮಗ್ಗಿ ಬರಲ್ಲ. ನಿಮಗೆ ಬರುತ್ತೆ. ಯಾರು ಬೇಡ ಅಂತಿದಾರಲ್ಲ ಅವರಿಗೆ ಯಾಕೆ ಬೇಡ ಅಂತಿದ್ದಾರೆ ಅಂದರೆ ಇದು ಮಾಡೋದು ಕಷ್ಟ ಆಗುತ್ತೆ. 17ರ ಮಗ್ಗಿ ಬರಲ್ಲಲ್ಲ. ಈಗ ಮಾಡೋಣವಾ ಬೇಡವಾ? ಈಗ ತಾನೇ ಬೇಡ ಅಂತಿದ್ರಲ್ಲ. ಬರಲ್ಲಲ್ಲ ಸರ್? ಹಾಂ, ಅದೇ ನೋಡ್ರಿ, ಯಾರ್ಯಾರು ಬೇಡ ಅಂತಾರೋ ಅವ್ರಿಗೆ 17ರ ಮಗ್ಗಿ ಬರಂಗಿಲ್ಲ ರೀ. ಎನಿವೇಸ್, ಓಕೆ. ಬೈ ದ ವೇ, ನಾನು ಬಿಟ್ಟ ತಕ್ಷಣ ಊಟಕ್ಕೆ ಹೋಗ್ತೀರಾ ಈಗೇನ? ಅಡುಗೆ 8 ಗಂಟೆಗೆ ಆಗಿರುತ್ತೆ ರೀ. ಟೆನ್ ಲೆಕ್ಕ, 10 ಲೆಕ್ಕ, ಜಾಸ್ತಿ ಇಲ್ಲ. ಆಯ್ತಪ್ಪ. ಸೊ ಆನ್ಲೈನಲ್ಲಿರೋ ಮಕ್ಕಳೇ, ನೀವು ಸಹ ನನಗೆ ಕ್ಷಮಿಸಬೇಕು. ಯಾಕಂದರೆ ನಮ್ಮ ಮಕ್ಕಳೆಲ್ಲ ಸಾಕಾಗಿಬಿಟ್ಟಿದ್ದಾರೆ. ನೀವು ಸಾಕಾಗಿದ್ದರೆ ಯು ಮಸ್ಟ್ ಬಿ ಎಂಜಾಯಿಂಗ್ ನಾವು. ಸಾಕಾಗಿಲ್ಲ ಅಂದರೆ ಕ್ಷಮಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದ ಮುಂದುವರಿತೀವಿ, ಆಯಿತಾ? ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಇಲ್ಲೇ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್.
ನಿಮ್ಮ ತರಬೇತಿ ಕೇಂದ್ರ.